ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪ್ರಹ್ಲಾದಾಹ್ಲಾದಕೋ ಮಾಯಿಮತ್ತಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತಪಾಮಾಂಗೋ ಹನ್ಯಾನ್ ವಿಘ್ನಾನ್ರಕೇಸರಿ ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನು ಸುರಾರಾತಿತಪಾದಾಬ್ಜೋ ರಮಾ ನಾರಾಯಣೋಸ್ತಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವತಯಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಯತ್ಸ್ಪೃಷ್ಟಧೂಮಧೂಪಸ್ಯ ಸೇವನಾದ್ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸಕೃಷ್ಣೋ ಮಾಂ ಸದಾವತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ನಮ್ಮ ಪುರಂದರದಾಸರ ಮಾತಿನಂತೆ ಈ ಒಂದು ಮನುಷ್ಯನ ಜನ್ಮವನ್ನು ನಾವು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು ಅಂದರೆ ಸಾಧನೆ ಎಂಬುವಂತಹದ್ದು ನಾವು ವಿಶೇಷವಾಗಿ ಮಾಡಿಕೊಳ್ಳಬೇಕು. ಆ ಒಂದು ಸಾಧನೆ ಹೇಗೆ ಮಾಡಿಕೊಳ್ಳಬೇಕು ಅಂತ ನಾವು ನೋಡಿದಾಗ ಪರಮಾತ್ಮ ಆ ಒಂದು ಸಾಧನೆ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸಲಿಕ್ಕೆ ಅನೇಕ ಮಹನೀಯರನ್ನು ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ, ತನ್ನ ಭಕ್ತರನ್ನು. ಅದರಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರು, ಅವರ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ವಿಜಯೇಂದ್ರ ತೀರ್ಥರು. ಅಂತಹ ಮಹಾನುಭಾವರ ಆರಾಧನೆಯ ಸಮಯದಲ್ಲಿ ಅವರು ತೋರಿಸಿದಂತಹ ರೀತಿಯಲ್ಲಿ ಆ ಒಂದು ಪರಮಾತ್ಮನ ಧ್ಯಾನವನ್ನು ನಾವು ಮಾಡಿದರೆ, ಅವರ ಉಪಕಾರವನ್ನು ನಾವು ಸ್ಮರಣೆ ಮಾಡಿಕೊಂಡರೆ ವಿಶೇಷವಾಗಿ ಅವರಿಗೂ ಪ್ರೀತಿಯಾಗುತ್ತೆ. ಮುಖ್ಯವಾಗಿ ಅವರ ಅಂತರ್ಗತನಾದ ಭಾರತೀಯನುಣೋಖ್ಯ ಪ್ರಾಣ ಅಂತರ್ಗತ ಆ ವಿಜಯೇಂದ್ರ ರಾಮ ಬಿಂಬಾತ್ಮಕ ರಾಮಾಮೃತ ವಿಠಲಾತ್ಮಕ ಆ ಒಂದು ಶ್ರೀಹರಿಗೆ ಪ್ರೀತಿಯಾಗುತ್ತದೆ. ಅಂತಹ ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಗುರುಗಳ ಚಿಂತನೆ, ಅದರ ನಂತರದಲ್ಲಿ ಮಂತ್ರಾಲಯ, ತಿರುಪತಿ, ಮಾನಸ ಯಾತ್ರೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ನಾವು ಮಾಡಿಕೊಳ್ಳೋಣ. ಮೊದಲನೇದಾಗಿ ತಾಯಿ ತಂದೆಗಳ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಗುರುಗಳು ಅವರ ಅಂತರ್ಗತನಾಗಿರುವಂತಹ ಆ ರಾಮಾಮೃತ ವಿಠಲನ್ನು ನಾವು ವಿಶೇಷವಾಗಿ ಪ್ರಾರ್ಥಿಸಿಕೊಳ್ಳಬೇಕು, ನಿರ್ವಿಘ್ನವಾಗಿ ಈ ಒಂದು ಕಾರ್ಯ ನಡೆಯಲಿ ಅಂತ. ತದನಂತರ ಸಕಲ ಹರಿದಾಸರಿಗೆ ನಾವು ನಮಸ್ಕರಿಸಬೇಕು. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಗುರು ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ, ಭರಾಮಪುರದ ಅಪ್ಪ ಅವರೇ ನಿಮಗೆ ಅನಂತ ನಮನಗಳು. ಗುರುಶ್ರೀಶ ವಿಠಲ ದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶ ದಾಸರೇ ನಿಮಗೆ ಅನಂತ ನಮನಗಳು. ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು. ಮೋಹನ ದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲ ದಾಸರೇ ನಿಮಗೆ ಅನಂತ ನಮನಗಳು. ವ್ಯಾಸವಿಠಲ ದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಹೆಲವನಕಟ್ಟಿ ಗಿರಿಯಮ್ಮನವರೇ ನಿಮಗೆ ಅನಂತ ನಮನಗಳು. ಮಹೀಪತಿ ದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಪುರಂದರ ದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಿಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವಿಷ್ಣು ತೀರ್ಥರೇ ನಿಮಗೆ ಅನಂತ ನಮನಗಳು. ವ್ಯಾಸತತ್ವಜ್ಞರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ಸುಧೀಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ಆರಾಧ್ಯ ಯತಿಗಳಾದ ಕುಂಭಕೋಣಪುರವಾಸರಾದ ವಿಜಯೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವಿಜಯೇಂದ್ರ ತೀರ್ಥರ ಮಹಿಮೆ ಅಪಾರವಾಗಿರುವಂತಹದ್ದು. ಅಜೇಯವಾದಿ ಕುಂಭೀಂದ್ರಾನ್ ಗುರುಪಾದ ಗುಹಾಶ್ರಿತಃ ವಿಜಿಜ್ಞೆ ಸಜಯಂ ದದ್ಯಾತ್ ವಿಜಯೀಂದ್ರ ಯತೀಟ್ ಸದಾ ಅಂತ ಹಿರಿಯರು ಸ್ತೋತ್ರ ಮಾಡುವವರಾಗಿದ್ದಾರೆ. ವಿಜಯಿಗೆ ಸಜಯಂ ದದ್ಯಾತ್, ವಿಶೇಷವಾಗಿ ಜಯವನ್ನು ಉಂಟು ಮಾಡುವಂತಹ ಮಹಾನುಭಾವರು ನಮ್ಮ ವಿಜಯೇಂದ್ರರು. ಅವರು ಎಷ್ಟು ಮಹಾನುಭಾವರು ಅಂದರೆ ವ್ಯಾಸರಾಜರ ಶಿಷ್ಯಾಗ್ರಗಣ್ಯರು, ಶಿಷ್ಯರಲ್ಲಿ ಅತ್ಯಂತ ಅಗ್ರಗಣ್ಯರು. ಯಾಕೆಂದರೆ ಅವರು ಪೂರ್ವಾಶ್ರಮದಲ್ಲಿ ಸಣ್ಣ ಮಗುವಾಗಿದ್ದಾಗಲೇ ವಿಜಯ ವಿಠಲಾಚಾರ್ಯರು ಅಂತ ವ್ಯಾಸರಾಜರ ಅನುಗ್ರಹದ ಮೂಲಕವಾಗಿಯೇ ಹುಟ್ಟಿದಂತಹ ಮಹಾನುಭಾವರು, ಮಠದಲ್ಲೇ ಬೆಳೆದವರು. ವ್ಯಾಸರಾಜರು ಅವರಿಗೆ ಆಶ್ರಮವನ್ನು ಕೊಟ್ಟು ಬಾಲ್ಯದಲ್ಲಿ ಒಂದು 8 ವಯಸ್ಸಿರಬೇಕು, 8ನೇ ವಯಸ್ಸಿರಬೇಕು, ಆವಾಗ ವಿಷ್ಣು ತೀರ್ಥರು ಅಂತ ಹೆಸರು ನಾಮಕರಣ ಮಾಡ್ತಾರೆ ಅವರು. ವ್ಯಾಸತೀರ್ಥರೇ ವ್ಯಾಸರಾಜರೇ ಸನ್ಯಾಸವನ್ನು ಕೊಟ್ಟು ವಿಷ್ಣು ತೀರ್ಥರು ಅಂತ ಅವರಿಗೆ 24 ಶಿಷ್ಯರಿರ್ತಾರೆ ಅಂತ ನಾವು ನೋಡ್ತೀವಿ. ಅಂದರೆ 24 ನಾಮಗಳಿಗೆ ಒಂದೊಂದು ಶಿಷ್ಯ ಅಂತ. ಅದರಲ್ಲಿ ವಿಷ್ಣು ಎಂಬುವಂತಹ ನಾಮಕ್ಕೆ ವಿಷ್ಣು ತೀರ್ಥರು ಎಂಬುವಂತಹ ಮಹಾನುಭಾವರೇ ಈ ವಿಜಯೇಂದ್ರ ಸ್ವಾಮಿಗಳು. ಅಂತಹ ವಿಷ್ಣು ತೀರ್ಥರಾದಂತಹ ಅವರು ನಮ್ಮ ವಿಜಯೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ, ಷಡ್ವಾರಂ ವ್ಯಾಸರಾಜೇಂದ್ರಂ ಮುಖಾತ್ ಶ್ರುತ್ವಾ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂತು ವ್ಯಾಚಕ್ಷಾಣಂ ನಿಜಾನ್ ಪ್ರತಿ. 6 ಬಾರಿ ಸಕಲ ಆ ಒಂದು ಮಧ್ವಶಾಸ್ತ್ರದ ಸಾರ ಅಂದರೆ ಸರ್ವಮೂಲ ಗ್ರಂಥಗಳನ್ನು ಅವರಲ್ಲಿ ಓದಿ, ಅದನಂತರ ಮತ್ತೆ ನವಕೃತ್ವೋ ನ್ಯಾಯಸುಧಾ 9 ಬಾರಿ ನ್ಯಾಯಸುಧಾ ಮಂಗಳ ವ್ಯಾಸರಾಜರಲ್ಲಿ ಮಾಡ್ತಾರೆ ನಮ್ಮ ವಿಷ್ಣು ತೀರ್ಥರು. ಅದರ ನಂತರದಲ್ಲಿ
ನಮ್ಮ ಸುರೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿ ಮಠದ ಯಾವ ಸುರೇಂದ್ರ ತೀರ್ಥರಿದ್ದಾರೋ ಅವರು ವ್ಯಾಸರಾಜರ ಸಂಪರ್ಕಕ್ಕೆ ಹಂಪಿ ಕ್ಷೇತ್ರಕ್ಕೆ ಬಂದಾಗ ಅವಾಗ ಭಿಕ್ಷೆ ಆದ ಮೇಲೆ ಏನೋ ಒಂದು ಕಾಣಿಕೆ ಕೊಡಬೇಕಲ್ವಾ, ಕಾಣಿಕೆ ಏನು ಕೊಡಲಿ ಅಂತ ಅನ್ಕೊಂಡಾಗ ಅವರು ಸುರೇಂದ್ರ ತೀರ್ಥರೇ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಈ ವಿಷ್ಣು ತೀರ್ಥರು ಯಾರಿದ್ದಾರೋ ಅವರು ನಮಗೆ ಕಾಣಿಕೆ ರೂಪದಲ್ಲಿ ಸಮರ್ಪಿಸಿ ನಮ್ಮ ಮಠದ ಉತ್ತರಾಧಿಕಾರಿ ಆಗಬೇಕು ಅಂತ. ಅವಾಗ ವ್ಯಾಸತೀರ್ಥರು ಅವರು ಕೇಳ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಆ ವಿಷ್ಣು ತೀರ್ಥರನ್ನ ಸುರೇಂದ್ರ ತೀರ್ಥರಿಗೆ ಒಪ್ಪಿಸಿ ಆ ವಿಷ್ಣು ತೀರ್ಥರೇ ಮುಂದೆ ವಿಜೇಂದ್ರ ತೀರ್ಥರಾಗ್ತಾರೆ, ದಂಡಪಲ್ಲಟವನ್ನು ಮಾಡಿಕೊಂಡು. ಅಂತಹ ವಿಜೇಂದ್ರ ತೀರ್ಥರು ವಿಶೇಷವಾಗಿ ಅವರ ಚಾತುರ್ಯೈಕಾಕೃತಿರ್ಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ 104 ಗ್ರಂಥಗಳನ್ನು ಬರೆಯುವವರಾಗಿದ್ದಾರೆ. ಯಾಕೆಂದ್ರೆ ಅವರ ಸಮಯದಲ್ಲಿ ಕುಂಭಕೋಣದಲ್ಲಿ ಅಪ್ಪಯ್ಯ ದೀಕ್ಷಿತ ಎಂಬುವಂತಹ ಮಹಾನ್ ಶೈವ ಪಂಡಿತನಿದ್ದ. ಅವನು 103 ಗ್ರಂಥಗಳನ್ನು ಬರೆದಿದ್ದ. ಅವನ ಮೇಲೆ, ಆ ಶೈವ ಸಿದ್ಧಾಂತದ ಮೇಲೆ ನಮ್ಮ ಮಧ್ವ ಸಿದ್ಧಾಂತವೇ ಉತ್ತಮ ಅಂತ ತೋರಿಸಿಕೊಡಲಿಕ್ಕೆ ಬಹಳಷ್ಟು ಗ್ರಂಥಗಳು ಆ ಒಂದು ಅಪ್ಪಯ್ಯ ದೀಕ್ಷಿತನ ಖಂಡಿಸಲಿಕ್ಕೆ ಅಪ್ಪಯ್ಯ ಕಪೋಲಚ ಪೇಟಿಕಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅಂದ್ರೆ ಅರ್ಥ ಆದರೂ ಲಿಟ್ರಲ್ ಟ್ರಾನ್ಸ್ಲೇಷನ್ ಅಪ್ಪಯ್ಯ ದೀಕ್ಷಿತನ ಕೆನ್ನೆಗೆ ಒಂದು ಏಟು ಅಂತ. ಯಾಕೆಂದ್ರೆ ಅವನು ಶೈವ ಸಾಮರ್ಥ್ಯ ಅಂದ್ರೆ ಶಿವನೇ ದೊಡ್ಡವನು ಅಂತ ಆ ರೀತಿಯಾಗಿ ಆ ಶೈವವಾದದ ಖಂಡನೆ ಮಾಡಲಿಕ್ಕೆ ಈ ಗ್ರಂಥಗಳನ್ನು ಬರೆದಿದ್ದಾರೆ. ಅದಷ್ಟೇ ಅಲ್ಲ, ಎಲ್ಲಾ ಪರಮತೀಯ ಖಂಡನೆಯನ್ನು ಮಾಡಿದ್ದಾರೆ. ಎಷ್ಟು ಪಾಂಡಿತ್ಯ ಅವರದ್ದಿತ್ತು ಅಂದ್ರೆ, ಯಾಕಂದ್ರೆ ಸರ್ವತಂತ್ರ ಸ್ವತಂತ್ರ ಅಂತ ಬಾಲೀಂದ್ರ ತೀರ್ಥರು ಸ್ತುತಿ ಮಾಡ್ತಾರೆ. ಯಾಕೆಂದ್ರೆ ಅವರು ರಾಮಾನುಜ ಮತ ರೀತ್ಯ ಸೂತ್ರಾರ್ಥ ಅಂತ ಒಂದು ಗ್ರಂಥ ಬರೆದಿದ್ದಾರೆ 104 ಗ್ರಂಥಗಳಲ್ಲಿ. ಅಂದ್ರೆ ರಾಮಾನುಜಾಚಾರ್ಯರು ಹೇಗೆ ಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ತೋರಿಸಿಕೊಡಲಿಕ್ಕೆ ಇವರು ಮಾಧ್ವರಾಗಿದ್ದರು. ಅವರ ಮತ ಹೇಗೆ ನಾವು ಅರ್ಥೈಸಿಕೊಳ್ಳಬೇಕು ಅಂತ ತೋರಿಸಲಿಕ್ಕೆ, ಅಂದ್ರೆ ಅಂತಹ ಮಹಾನುಭಾವರು ಎಲ್ಲಾ ದರ್ಶನಗಳು, ಎಲ್ಲಾ ಶಾಸ್ತ್ರಗಳು ಹೇಗೆ ನೋಡಿಕೊಳ್ಳಬೇಕು ಅಂತ ತೋರಿಸುವಂತಹ ಮಹಾನುಭಾವರು. 64 ಚತುಷ್ಷಷ್ಟಿ ಕಲಾವಲ್ಲಭರು, ಮಹಾನುಭಾವರು ನಮ್ಮ ವಿಜೇಂದ್ರ ತೀರ್ಥರು. ಅವರ ಬಗ್ಗೆ ಒಂದು ಮಾತು ಬರುತ್ತೆ ಸುಂದರವಾಗಿ ಅವರ ಶ್ಲೋಕದಲ್ಲಿ, ಸಮುದ್ರಂ ಚೋರ್ಧಪುಂಡ್ರಾಂಕಂ ಸಮುದ್ರಂ ಸುಗುಣೈರಲಂ ಸುಭದ್ರಂ ವಚಸಾ ನಿತ್ಯಂ ವಿನಿದ್ರಂ ವಿಖಸನ್ಮುಖಂ ಅಂತ. ಅಂದ್ರೆ ಸಮುದ್ರಂ ಚೋರ್ಧಪುಂಡ್ರಾಂಕಂ, ಮುದ್ರೆ ಸಮೇತನಾಗಿರುವಂತಹ ಒಂದು ಊರ್ಧ್ವಪುಂಡ್ರಗಳನ್ನ ಧಾರಣೆ ಮಾಡಿದ್ದಾರೆ. ಹಾಗೂ ಸಮುದ್ರಂ ಸುಗುಣೈರಲಂ, ಅಲಂಕಾರ ನೋಡಿ, ಸಮುದ್ರಂ ಮುದ್ರೆಯಿಂದ ಸಮೇತವಾಗಿರುವಂತಹ ಊರ್ಧ್ವಪುಂಡ್ರಗಳು, ಆದರೆ ಸಮುದ್ರಂ ಸುಗುಣೈರಲಂ ಸುಗುಣಗಳ ಸಮುದ್ರರು ಕೂಡ. ಸುಭದ್ರಂ ವಚಸಾ ನಿತ್ಯಂ, ಒಳ್ಳೆ ಒಳ್ಳೆ ಮಾತುಗಳನ್ನ ಆಡುತ್ತಿರ್ತಾರೆ. ವಿನಿದ್ರಂ, ಅಜ್ಞಾನವನ್ನ ವಿಶೇಷವಾಗಿ ನಾಶ ಮಾಡಿಕೊಂಡು, ವಿಕಸನ್ಮುಖಂ, ಒಳ್ಳೆಯ ಮುಖಕಮಲ ಉಳ್ಳವರಾಗಿದ್ದಾರೆ. ಅಂತಹ ಮಹಾನುಭಾವರು ನಮ್ಮ ವಿಜಯೇಂದ್ರ ತೀರ್ಥರು. ವಿಶೇಷವಾಗಿ ಅವರು ಮಾಯಿಗಳನ್ನು ಖಂಡಿಸಿ ನಮ್ಮಲ್ಲಿರುವಂತಹ ಒಂದು ಅಜ್ಞಾನವನ್ನು ನಾಶ ಮಾಡಿ ಪರಮಾತ್ಮ ಅವರ ಅಂತರ್ಗತನಾಗಿರುವಂತಹ ಆ ವೀರೇಂದ್ರ ರಾಮನ ಬಳಿಗೆ ಕರೆದುಕೊಂಡು ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವಿಜೇಂದ್ರ ತೀರ್ಥ ವರದ ಗೋವಿಂದ ಗೋವಿಂದ. ವಾದಿರಾಜರೇ ನಿಮಗೆ ಅನಂತ ನಮನಗಳು, ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು, ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು, ಜಯತೀರ್ಥರೇ, ನರಹರಿ ತೀರ್ಥರೇ, ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ಮುಂದೆ 32 ಕಕ್ಷೆಯಲ್ಲಿರುವಂತಹ ದೇವತೆಗಳನ್ನು ನಮಿಸೋಣ. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಶಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ, ಧರಣೀಶನೇಶ್ವರರೇ, ದೇವಕಿ, ಯಶೋಧ, ಉಷಾದೇವಿಯರೇ ನಿಮಗೆ ಅನಂತ ನಮನಗಳು. ಬುಧರೇ, ಸ್ವಾಹಾದೇವಿಯರೇ, ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸಂಜ್ಞಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸ್ಸರೇ, ಕುಬೇರ, ಶೇಷದಸ್ತ, ಸೋಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ನಿರೃತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ್ತ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ದೇವರೇ ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣನೇ, ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. 10ನೇ ಕಕ್ಷೆಯಲ್ಲಿ ಬರುವಂತಹ ಸ್ವಯಂಭೂಮನಗಳೇ, ದಕ್ಷ ಪ್ರಜಾಪತಿಗಳೇ, ಬೃಹಸ್ಪತ್ಯಾಚಾರ್ಯರೇ, ಅನಿರುದ್ಧ, ಶಚಿ, ರತಿದೇವರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರಕಾಮರೇ, ಸೌಪರ್ಣಿ, ವಾರುಣಿ, ಪಾರ್ವತೀ ದೇವರೇ ನಿಮಗೆ ಅನಂತ ನಮನಗಳು. ಷಣ್ಮಹಿಷೆಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡಶೇಷ ರುದ್ರರೇ ನಿಮಗೆ ಅನಂತ ನಮನಗಳು. ಸರಸ್ವತಿ, ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ 3ನೇ ಕಕ್ಷೆಯಲ್ಲಿ ಬರುವಂತಹ ಬ್ರಹ್ಮವಾಯುಗಳೇ ನಿಮಗೆ ಅನಂತ ನಮನಗಳು. ಇಂತಹ ವಾಯುದೇವರ ಮಹಿಮೆ ನಮ್ಮ ವಿಜೇಂದ್ರ ತೀರ್ಥರು ಕೊಂಡಾಡುತ್ತಾರೆ. ನೇರವಾಗಿ ವಾಯುದೇವರ ಮೇಲೆ ಯಾವುದು ಗ್ರಂಥವನ್ನು ಬರೆದಿದ್ದರೂ ಮಧ್ವಾಚಾರ್ಯರ ಪ್ರಾಯಶಃ ಎಲ್ಲ ಗ್ರಂಥವಲ್ಲದಿದ್ದರೂ ಬಹುತೇಕ ಗ್ರಂಥಗಳಿಗೆ ದಶೋಪನಿಷತ್ ವ್ಯಾಖ್ಯಾನ, ಸೂತ್ರ ಪ್ರಸ್ಥಾನ ಹಾಗೂ ಎಲ್ಲ ಪ್ರಮಾಣ ಲಕ್ಷಣ ಎಲ್ಲ ಮಧ್ವಾಚಾರ್ಯರ ಯಾವ ಗ್ರಂಥಗಳು
ಆ ಎಲ್ಲ ಗ್ರಂಥಗಳಿಗೆ ವಿಜೇಂದ್ರ ತೀರ್ಥರು ವ್ಯಾಖ್ಯಾನವನ್ನು ಬರೆದಿದ್ದಾರೆ 104 ಗ್ರಂಥಗಳಲ್ಲಿ. ಎಷ್ಟು ಪ್ರೌಢಿಮೆ ಅಂದರೆ 104 ಗ್ರಂಥಗಳ ಹೆಸರು ಹೇಳಿದರೆ ಅವನು ಪಂಡಿತ ಅಂತ ಪೂರ್ವದಲ್ಲಿ ಹೇಳ್ತಿದ್ದಂತೆ. ಆ 104 ಗ್ರಂಥಗಳ ಹೆಸರಿನ ಪಾರಾಯಣ ಮಾಡಿದರೆ ನಮ್ಮ ಮಹಾಪುಣ್ಯ ಬರುತ್ತೆ ಅಂತ. ಅದರಿಂದ ವಿಶೇಷವಾಗಿ ತಾವೆಲ್ಲರೂ ಅನುಕೂಲವಿದ್ದಲ್ಲಿ ಮಾಡಿಕೊಳ್ಳುವರಾಗುತ್ತೀರಾ ಅಂತ ನಾನು ಭಾವಿಸ್ತೇನೆ. ಆ ಒಂದು ಗ್ರಂಥಗಳ ಮಂಗಳಾಚರಣೆ ಶ್ಲೋಕದಲ್ಲಿ ವಾಯುದೇವರನ್ನು ಹೇಗೆ ಕೊಂಡಾಡ್ತಾರೆ ನಮ್ಮ ವಿಜೇಂದ್ರ ಸ್ವಾಮಿಗಳಂದ್ರೆ, ಅರ್ಣವಂ ಗುಣರತ್ನಾನಾಂ ಪೂರ್ಣಬೋಧಂ ತಮಾಶ್ರಯೇ. ಬಹುತೇಕ ಗ್ರಂಥಗಳಲ್ಲಿ ಬರುವಂತಹ ಮಾತು ಅರ್ಣವಂ ಗುಣರತ್ನಾನಾಂ, ಗುಣರತ್ನಗಳಿಗೆ ಸಮುದ್ರನಾಗಿರುವಂತಹ, ಗುಣಗಳ ಸಮುದ್ರನಾಗಿರುವಂತಹ ನಮ್ಮ ಮಧ್ವಾಚಾರ್ಯರು ಪೂರ್ಣಬೋಧ, ಒಳ್ಳೆಯ ಪೂರ್ಣವಾಗಿರುವಂತಹ ಜ್ಞಾನ ಉಳ್ಳಂತಹ ಅವನು ಮಧ್ವಾಚಾರ್ಯರನ್ನ ವಿಶೇಷವಾಗಿ ತಾವು ನಮಸ್ಕಾರ ಮಾಡುವರಾಗಿದ್ದಾರೆ. ಅಂತಹ ವಾಯುದೇವರ ಮಹಿಮೆ ಎಷ್ಟು ಅಪಾರವಾಗಿರುವಂತಹದ್ದು. ಇದನ್ನೇ ಈ ಅರ್ಣವಂ ಗುಣರತ್ನಾನ ಮತ್ತು ಯಾವ ಒಂದು ಗುಣ ಬರುತ್ತೋ ಅದೇ ವಾಯುಸ್ತುತಿಯಲ್ಲಿ ಬರುವಂತಹದ್ದೇ. ತ್ರಿಷ್ವಪ್ಯೇ ವಾವತಾರೇಶ್ವರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ ಸ್ವಚ್ಛಂದ ಮೃತ್ಯು ಸುಖೈಸು ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾಯಸ್ಯ ತ್ರಿಧಾಮ ಜಗತವಶಕಂ ಕಿಂಕರಾ ಶಂಕರಾದ್ಯಾಹ. 3 ಅವತಾರವುಳ್ಳಂತಹ ನಮ್ಮ ವಾಯುದೇವರು ತ್ರಿಷ್ವಪ್ಯೇ ಅವತಾರೇ, ಎಲ್ಲ ಯಾವ ದೈತ್ಯರು ಏನು ಕಾಟವನ್ನು ಕೊಟ್ಟಿದ್ದಾರೋ ಅವರೆಲ್ಲವನ್ನು ನಾಶ ಮಾಡಿ, ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ, ಸಕಲ ಗುಣಪೂರ್ಣರಾಗಿರುವಂತಹ ನಮ್ಮ ವಾಯುದೇವರು. ವಿಶೇಷವಾಗಿ ಒಂದು ಸ್ವಚ್ಛ ಅಂದರೆ ಒಂದು ಸಂಸಾರ ಎಂಬುವಂತಹ ಲೇಪವೇ ಇಲ್ಲ ಅಂತಹ ವಾಯುದೇವರು ನಮಗೂ ಕೂಡ ಆ ಒಂದು ಸ್ವಚ್ಛತ್ವ ಅರ್ಥಾತ್ ನಮ್ಮ ಸಂಸಾರದ ಬಂಧನದ ಬಿಡುಗಡೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಪಂಡಿತಾಚಾರ್ಯರಲ್ಲಿ. ಅದೇ ರೀತಿಯಾಗಿ ಎಂತಹ ಮಧ್ವಾಚಾರ್ಯರು ಅಂತ ನಾವು ನೋಡಿಕೊಂಡ್ರೆ, ಯಾಕೆ ಇಷ್ಟು ಮಹಿಮೆ ಮಧ್ವಾಚಾರ್ಯರ ಮಹಿಮೆ? ಬರೀ ಒಬ್ಬರು ಬಂದಿರುವಂತಹ ಒಂದು ಆಚಾರ್ಯರಷ್ಟೇ ಅಲ್ಲ, ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಏನು ಆಧಾರ? ಯಾಕೆ ವಿಜೇಂದ್ರ ಸ್ವಾಮಿಗಳು ಎಲ್ಲ ಜ್ಞಾನಿಗಳು ಮಧ್ವಾಚಾರ್ಯರನ್ನ ವಿಶೇಷವಾಗಿ ಸ್ತುತಿ ಮಾಡ್ತಾರೆ? ಮಧ್ವ ರೂಪದಲ್ಲಿ ವಾಯುದೇವರ ಸ್ತುತಿ ಯಾಕೆ ಮಾಡಬೇಕು ಅಂದರೆ, ಇದನ್ನೇ ಜಗನ್ನಾಥದಾಸ ತೋರಿಸ್ಕೊಡ್ತಾರೆ. ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಕಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ ಶ್ರೀಕಳತ್ರನ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾ ಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ. ಯಾಕೆ ಮಧ್ವಾಚಾರ್ಯರಿಗೆ ಇಷ್ಟು ಮಹಿಮೆ ಅಂದರೆ, ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯಿಗಳ ಕುಹಯುಕ್ತಿ ನಿರಾಕರಿಸಿ 21 ಮತಾಚಾರ್ಯರ ಮತ ಯಾಕೆ ತಪ್ಪು, ಹೇಗೆ ತಪ್ಪು ಅಂತ ತೋರಿಸಿಕೊಂಡು ಕೊನೆಗೆ ಸರ್ವೋತ್ತಮನು ಹರಿಯೆಂದು ಸ್ಥಾಪಿಸಿದ ನಮ್ಮ ಬಿಂಬನಾದ ಶ್ರೀಹರಿ, ಅಂದರೆ ಯಾವ ನಾರಾಯಣ ನಮ್ಮಲ್ಲಿ ನಿಂತು ಸರ್ವೋತ್ತಮನಾಗಿ ಮೆರೆಯುತ್ತಾನೋ ಅಂತಹ ನಾರಾಯಣನೇ ಹರಿ ಸರ್ವೋತ್ತಮ, ವಾಯುಜೀವೋತ್ತಮ ಎಂಬುವಂತಹ ತತ್ವ ಸ್ಥಾಪಿಸಿದಂಥವರೇ ನಮ್ಮ ಮಧ್ವಾಚಾರ್ಯರು. ಅಂದರೆ ಲೋಕದಲ್ಲಿ ಶ್ರೀಕಳತ್ರನ ಸದನ ವಿಶೇಷವಾಗಿ ನಮ್ಮ ಮಧ್ವಾಚಾರ್ಯರು. ಆ ಗುಣಗಳಲ್ಲಿ ಯಾವ ಗುಣಗಳ ಅರ್ಣವರೋ ನಮ್ಮ ಮಧ್ವಾಚಾರ್ಯರು, ಅದರಲ್ಲಿ ಮುಖ್ಯವಾದ ಗುಣ ಏನು? ಶ್ರೀಕಳತ್ರನ ಸದನ ಅರ್ಥಾತ್ ಲಕ್ಷ್ಮೀನಾರಾಯಣರ ಮುಖ್ಯ ಬಿಂಬ ನಮ್ಮ ವಾಯುದೇವರು. ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಅಂದರೆ ಗರುಡ ಶೇಷ ರುದ್ರಾದಿ ದೇವತೆಗಳಿಂದ ವಂದಿತ ಪಾದ. ಏಕೆಂದರೆ ನಮ್ಮ ಗರುಡ ಶೇಷ ರುದ್ರಾದಿ ದೇವತೆಗಳು ಯಾವ ದೇವತೆಗಳ ಅವತಾರವಿದೆಯೋ ಆ ಎಲ್ಲ ದೇವತೆಗಳು ಈ ಮಧ್ವಾಚಾರ್ಯರ ಒಂದು ಪರಂಪರೆಯಲ್ಲಿ ಅವತರಿಸಿ ಮಹಾನುಭಾವರಾಗಿ ಬಂದರು. ಇಂದ್ರದೇವರು ನಮ್ಮ ವಿಶೇಷವಾಗಿ ಜಯತೀರ್ಥರಾಗಿ, ಅರ್ಥಾತ್ ಬಹಳಷ್ಟು ದೇವತೆಗಳು ಬಂದು ಮಧ್ವಾಚಾರ್ಯರನ್ನ ಸ್ತುತಿ ಮಾಡ್ತಾರೆ. ಇದೇ ರೀತಿಯಾಗಿ ಎಲ್ಲ ದೇವತೆ ಕಕ್ಷೆಯಲ್ಲಿ ಬಂದಂತಹ ಮಹಾನುಭಾವರು ತಾವು ಮೂಲ ರೂಪದಲ್ಲೂ ವಾಯುದೇವರ ಪೂಜೆ ಮಾಡ್ತಾರೆ. ಹಾಗೂ ಈ ಮಧ್ವಾಚಾರ್ಯರ ಒಂದು ಪರಂಪರೆಯಲ್ಲಿ ಬಂದು ಯತಿಗಳಾಗಿ ಅಲ್ಲಿಯೂ ಕೂಡ ಮಧ್ವರ ರೂಪದಲ್ಲಿ, ಹನುಮ ರೂಪದಲ್ಲಿ ವಾಯುದೇವರ ಸ್ತುತಿ ಮಾಡುವವರಾಗಿದ್ದಾರೆ. ಅಂತಹ ಪರಮ ಕೃಪಾಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ, ಗುರುಶ್ರೇಷ್ಠರಾಗಿರುವಂತಹ ಮಧ್ವಾಚಾರ್ಯರೇ ನಮ್ಮ ಮೇಲೂ ನಿಮ್ಮ ಕರುಣಾದೃಷ್ಟಿ ಬೀರಲಿ. ಯಾಕೆಂದ್ರೆ ನೀವು ಎಲ್ಲ ಗುಣಪೂರ್ಣರು. ನಾವು ಕೂಡ ಈ ಗುಣಗಳ ಉಪಾಸನೆ ಮಾಡಿದರೆ ಯಥಾ ಯಂ ಉಪಾಸನೆ ತಥೈವ ತಂ ಭವತಿ. ನೀವು ಪರಮಾತ್ಮನ ಅನುಗ್ರಹದ ಮೂಲಕವಾಗಿಯೇ ನಮ್ಮ ಗುಣಗಳ ಅನುಸಾರವಾಗಿ, ನಮ್ಮ ಯೋಗ್ಯತಾನುಸಾರವಾಗಿ ಆ ಎಲ್ಲ ಗುಣಗಳು ನಮ್ಮಲ್ಲೂ ಬರುವ ಹಾಗೆ ಮಾಡುತ್ತೀರಾ ಅಂತಹ ವಾಯುದೇವರ ಒಂದು ಮಹಿಮೆಯನ್ನು ನಾವು ಕೇಳುತ್ತಾ ವಾಯುದೇವರಿಗೆ ನಮಸ್ಕರಿಸೋಣ. 2ನೇ ಕಕ್ಷೆಯಲ್ಲಿರುವಂತಹ ಮಹಾಲಕ್ಷ್ಮಿಯನ್ನು ಕೂಡ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ತ್ರಿಗುಣಾಭಿಮಾನಿನಿ ಜಗದಂಬಾ ಮಹಾಲಕ್ಷ್ಮಿ. ಎಂತಹ ಮಹಾಲಕ್ಷ್ಮಿ ಅಂದರೆ ಸೀತೆಯಾಗಿ ರಾಮನೊಂದಿಗೆ ಇರುವಂತಹ ಮಹಾಲಕ್ಷ್ಮಿ. ಆ ಸೀತೆಯ ಚೆಲುವೆ, ಆ ಸೀತೆ ಎಷ್ಟು ಚೆಲುವೆ, ಎಷ್ಟು ಸುಂದರಳು ನಮ್ಮ ಸೀತಾದೇವಿ ಅಂತ ನಮ್ಮ ವಿಜೇಂದ್ರ ಸ್ವಾಮಿಗಳು ಒಂದು ಕನ್ನಡದ ಕೃತಿಯಲ್ಲಿ ಹೇಳ್ತಾರೆ. ಚಂದಿರ ರಾಮನ ರಾಣಿ ಸೀತೆಯ ಮುಖ ಬಂದಕೆ ಸೋತು ಲಜ್ಜೆಯಿಂದ ರಾತ್ರಿ ಶರಣಾದ. ಎಂತಹ ಅದ್ಭುತ ಮಾತು ಕೇಳ್ರಿ. ಚಂದ್ರನು ರಾಮನ ರಾಣಿ ಸೀತೆಯ ಮುಖ
ದಂದಕ್ಕೆ ಸೋತು ಆ ಲಕ್ಷ್ಮೀದೇವಿ ಅಂದರೆ ಸೀತಾದೇವಿಯ ಮುಖವನ್ನು ನೋಡಿಕೊಂಡು ಲಜ್ಜೆಯಿಂದ ರಾತ್ರಿ ಚರಣಾದ. ಅಂದರೆ ಹಗಲು ಕಾಲದಲ್ಲಿ ಕಾಣಿಸಿಕೊಳ್ಳುವಂತಹ ಆ ಒಂದು ಚಂದ್ರ ಯಾಕೆ ರಾತ್ರಿ ಚರಣಾದ ಅಂದರೆ ಲಕ್ಷ್ಮೀದೇವಿಯ ಮುಖ, ಸೀತೆಯ ಮುಖ ಅಷ್ಟು ಹೊಳಲುತ್ತಿತ್ತು. ಅದರ ಮುಂದೆ ನನ್ನ ಕಾಂತಿ ಏನು ಅಂತ ಅನ್ಕೊಂಡು ನಾಚಿಕೆಯಿಂದ ಆ ಚಂದ್ರನು ರಾತ್ರಿ ಚರಣಾದ ಅಂತ. ಎಷ್ಟು ಅದ್ಭುತವಾದ ಮಾತುಗಳು ನಮ್ಮ ವಿಜೇಂದ್ರ ಸ್ವಾಮಿಗಳು, ಎಂತಹ ಮಹಾನುಭಾವರು. ಆ ಮಹಾಲಕ್ಷ್ಮೀ ದೇವಿ ನಾವು ಪೂರ್ವದಲ್ಲಿ ನೋಡ್ಕೊಳ್ತಾ ಬರ್ತಿದ್ದೇವೆ. ಆ ಲಕ್ಷ್ಮೀದೇವಿಯ ಹೆಸರೇ ಬಲವತಿ. ಆ ಲಕ್ಷ್ಮೀದೇವಿಯ ಬಲವತಿಯ ಪತಿ ಯಾರು? ಅಜಿತನಾಮಕ ಪರಮಾತ್ಮ. ಇದನ್ನೇ ನಮ್ಮ ಮಧ್ವಾಚಾರ್ಯರು ಶ್ರೀಸ್ತುತಿಯಲ್ಲಿ ಕೊಂಡಾಡಿರುವಂತಹ ರೂಪ. ಎಲ್ಲ ದೇವತೆಗಳು ಯಾಕೆ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ಈ ಬಲವತಿ ನಾಮಕ ಲಕ್ಷ್ಮೀದೇವಿ ಅರ್ಥಾತ್ ಅಜಿತನಾಮಕ ಪರಮಾತ್ಮನಿಂದ ಅನುಗ್ರಹಿತವಾಗಿರುವಂತಹ ಬಲವತಿ ಲಕ್ಷ್ಮಿಯ ಕಟಾಕ್ಷದಿಂದ. ಶೇಷಾಹಿ ವೈರಿ ಶಿವ ಶಕ್ರಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶೇಷ, ಅಹಿವೈರಿ ಅಂದರೆ ಗರುಡ, ಶಿವ, ಶಕ್ರ ಇಂದ್ರದೇವರು, ಮನು ಇತ್ಯಾದಿ ಎಲ್ಲ ದೇವತೆಗಳು ಯಾಕೆ ಚಿತ್ರೋರು ಕರ್ಮರಚನಂ ಯಾಕೆ ಅದ್ಭುತವಾದ ಕಾರ್ಯಗಳು ಮಾಡ್ತಾರೆ ಅಂದರೆ ಯದಪಾಂಗಲೇಶಂ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷದಿಂದ. ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ. ಧಾತ ಅಂದರೆ ನಮ್ಮ ಬ್ರಹ್ಮದೇವರು ಯಾಕೆ ಸೃಷ್ಟಿ ಮಾಡ್ತಾರಂದ್ರೆ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಲಕ್ಷ್ಮೀದೇವಿಯ ನಿಯಾಮಕನಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದ. ಅದೇ ರೀತಿಯಾಗಿ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ. ಯಾಕೆ ರುದ್ರದೇವರು ಸಂಹಾರ ಮಾಡ್ತಾರಂದ್ರೆ ಆ ಆ ತಾಂಡವವನ್ನ ನರಸಿಂಹ ಅರ್ಥಾತ್ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹದ ಮೂಲಕವಾಗಿಯೇ ಈ ಒಂದು ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಅದೇ ರೀತಿಯಾಗಿ ಆ ಪರಮಾತ್ಮನ ಪಾದ ಕಮಲವನ್ನ ಪೂಜೆ ಮಾಡಿದಂತಹ ತತ್ಪಾದ ಪಂಕಜ ಮಹಾಸನತಾಮ ವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ ಸುರೈರ್ದುರಾಪಾಂ ಶಿರತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ನಾಗಾರಿರುಗ್ರ ಬಲ ಪೌರುಷ ಆಪ ವಿಷ್ಣು ವಾಹತ್ವಮುತ್ತಮುಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರ ಮುಖ ದೇವ ಗಣೈರಚಿಂತ್ಯಂ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ವಿಶೇಷವಾಗಿ ಪರಮಾತ್ಮನಿಗೆ ಮಹಾಸನತಾಂ ಅಂದರೆ ಮಹಾಸನತ್ವ, ಆ ಒಂದು ಆಸನ ಆಗುವಂತಹ ಶಕ್ತಿ, ದೇವತೆಗಳಿಂದ ಪೂಜ್ಯನಾಗಿರುವಂತಹ ಆ ಒಂದು ಶಕ್ತಿ ಯಾಕೆ ಶೇಷದೇವರಿಗೆ ಬಂತು ಅಂದರೆ ಯದಪಾಂಗಲೇಶಂ ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಅದೇ ರೀತಿಯಾಗಿ ಬಾಹತ್ವಂ ಅಂದರೆ ವಾಹನತ್ವ ಯಾಕೆ ಗರುಡ ದೇವರಿಗೆ ಬಂತು ಅಂತ ಅದೇ ರೀತಿಯಾಗಿ ಯಾಕಂದರೆ ವಾಹತ್ವಂ ಉತ್ತಮಜವೋ, ವಾಹನತ್ವ ಅಂದರೆ ಪರಮಾತ್ಮನ ವಾಹನತ್ವ ಯಾಕೆ ಬಂತು ಅಂದರೆ ಗರುಡ ದೇವರು ಉತ್ತಮ ಜವೋ ಅಂದರೆ ಉತ್ತಮವಾಗಿರುವಂತಹ ಒಂದು ವೇಗದಲ್ಲಿ ಹಾರುತ್ತಾರಲ್ವ ಗರುಡ ದೇವರು, ಆದ್ದರಿಂದ ಪರಮಾತ್ಮನ ವಾಹನರಾದರು. ಯಾಕೆಂದ್ರೆ ಪರಮಾತ್ಮ ಗರುಡರ ಮೂಲಕವಾಗಿ ವೇಗದಿಂದ ಬರ್ತಾನೆ. ಯಾಕೆ ಅದು ಬಂತು ಗರುಡ ದೇವರಿಗೆ ಆ ಶಕ್ತಿ ಯಾಕೆ ಬಂತು ಅಂದರೆ ಯದಪಾಂಗಲೇಶಂ ಲಕ್ಷ್ಮೀದೇವಿಯಿಂದಲೇ. ಆದ್ದರಿಂದ ಲಕ್ಷ್ಮೀದೇವಿಯಿಂದಲೇ ಬ್ರಹ್ಮನಿಗೆ ಆ ಒಂದು ಸೃಷ್ಟಿತ್ವ ಬಂತು, ಗರುಡ ದೇವರಿಗೆ ಆ ಒಂದು ವೇಗವೂ ಬಂತು, ಶೇಷದೇವರಿಗೆ ಶೈನತ್ವವೂ ಬಂತು, ರುದ್ರದೇವರಿಗೆ ಆ ಒಂದು ಸಂಹಾರ ಕಾರಣತ್ವ ಬಂತು. ಎಲ್ಲಾ ದೇವತೆಗಳಿಗೆ ಆ ಎಲ್ಲ ಕಾರ್ಯ ಯಾಕೆ ಮಾಡುತ್ತಾರೆ ಅಂದರೆ ಲಕ್ಷ್ಮೀದೇವಿಯ ಮೂಲಕವಾಗಿಯೇ ಅಂತ ಮಧ್ವಾಚಾರ್ಯರು ಈ ಒಂದು ಕೃತಿಯಲ್ಲಿ ಅಂದರೆ ಶ್ರೀಸ್ತುತಿ ಅಂತ ಕರೆಯುತ್ತೇವೆ, ದ್ವಾದಶ ಸ್ತೋತ್ರ ಸಪ್ತಮೋಧ್ಯಾಯ. ಇದನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಸ್ತೋತ್ರಮೇ ತದಭಿಯಾತಿ ತಯೋರಭೀಷ್ಟಂ, ಎಲ್ಲಾ ಅಭೀಷ್ಟೆಗಳು ಪರಮಾತ್ಮ ಲಕ್ಷ್ಮೀದೇವಿಯ ಮೂಲಕವಾಗಿ ಕರುಣಿಸ್ತಾನೆ. ಅದರಿಂದ ವಿಶೇಷವಾಗಿರುವಂತಹ ಪ್ರಾರ್ಥನೆ ಇದು ಒಂದು ನಾವೇನು ನೋಡಿಕೊಳ್ತಾ ಬಂದಿದ್ದೇವೆ. ಯಾಕೆಂದ್ರೆ ಇದು ಹೇಳುವಂತಹದ್ದು ಇಷ್ಟೇ, ಎಲ್ಲಾ ದೇವತೆಗಳು ಎಲ್ಲ ಕಾರ್ಯವನ್ನು ಮಾಡುತ್ತಾರೆ. ಯಾಕೆ ಮಾಡುತ್ತಾರೆ? ಲಕ್ಷ್ಮೀ ನಾರಾಯಣರ ಮೂಲಕವಾಗಿ. ಇಷ್ಟಿದ್ರೆ ಸಾಕಲ್ವ? ಯಾಕೆಂದ್ರೆ ಯಥಾಯಂ ಉಪಾಸನೆ ತಥೈವತಂ ಭವತಿ. ಸರ್ವಶಕ್ತಳಾಗಿರುವಂತಹ ಮಹಾಲಕ್ಷ್ಮಿ, ಆಕೆಯ ಪತಿಯಾಗಿರುವಂತಹ ಪರಮಾತ್ಮನ ಸ್ತುತಿ ಮಾಡಿದರೆ ಇನ್ನೇನು ಕೊರತೆ ನಮಗೆ? ಅಂತಹ ಜಗದಂಬೆಯಾಗಿರುವಂತಹ ಲಕ್ಷ್ಮಿ, ಆ ಲಕ್ಷ್ಮಿ ಯಾಕೆ ಬಲವತಿ ಆಗಿರುವ ಒಂದು ಕಾರಣ ಯಾಕೆ? ಆ ಅಜಿತನಾಮಕ ಪರಮಾತ್ಮ. ಅಂತಹ ಅಜಿತನಾಮಕ ಪರಮಾತ್ಮ ನಾಮ ಬಿಂಬಾತ್ಮಕನಾದ ಪರಮಾತ್ಮನ ಒಂದು ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ. ಮಹಾಲಕ್ಷ್ಮೀ ದೇವಿಗೆ ಅಭಿನಮಿಸಿ ಅಂತಹ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಪರಮಾತ್ಮನನ್ನ ನಾವು ಸ್ತುತಿ ಮಾಡೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ, ಏಳು ಲಕ್ಷ್ಮೀರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ. ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ವಿಶೇಷವಾಗಿ ಜಯಪ್ರದನಾದ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ.
ಮುಖ್ಯವಾಗಿ ಸ್ಥಿರಾಸನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಸ್ಥಿರಾಸನದಲ್ಲಿ ಕೂತ್ಕೊಂಡು ಸಂಪಶ್ಯ ನಾಸಿಕಾಗ್ರಂ ಸ್ವಂ, ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ದೀರ್ಘ ಶ್ವಾಸೋಚ್ಛ್ವಾಸವನ್ನು ಪ್ರಾರಂಭ ಮಾಡೋಣ. ಒಂದೊಂದು ಶ್ವಾಸೋಚ್ಛ್ವಾಸದಲ್ಲಿ ವಾಯುದೇವರು ಹಂಸನಾಮಕರಾಗಿ, ವಿಶೇಷವಾಗಿ ಚಂದ್ರಾಂತರ್ಗತ ಭಾರತೀಶ್ ಒಳಗೆ ಹೋಗುವಂತಹ ಗಾಳಿಯಲ್ಲಿ, ಸೂರ್ಯಾಂತರ್ಗತ ಹಂಸನಾಮಕ ವಾಯುದೇವರು ಹೊರಗೆ ಹೋಗುವಂತಹ ಗಾಳಿಯಲ್ಲಿ ನಿಯಾಮಕರಾಗಿದ್ದಾರೆ. ನಮ್ಮ ನಾಸಿಕದಲ್ಲಿ ಅಶ್ವಿನಿ ದೇವತೆಗಳು ಧನ್ವಂತರಿ ರೂಪಿ ಪರಮಾತ್ಮ, ಆ ರಂಧ್ರಗಳಲ್ಲಿ ಋತಂಬರ ರೂಘರೂಪಿ ಪರಮಾತ್ಮ ವಿಶೇಷವಾಗಿ ವ್ಯಾಪ್ತನಾಗಿದ್ದಾನೆ. ಅಂತಹ ಪ್ರತಿದಿನ 21,600 ಹಂಸ ಮಂತ್ರಗಳ ಜಪ ನಮ್ಮ ವಾಯುದೇವರು. ನಿತ್ಯಂ ಹೀನೋಖಿಲೇರ್ ದೋಷೆ ಸಾರರೂಪೋ ಯಥೋ ಹರಿಹಿ ಅಂತ ಪರಮಾತ್ಮನ ಧ್ಯಾನ ಮಾಡಿಕೊಳ್ಳುತ್ತಾ ಹಂಸ ಮಂತ್ರವನ್ನು ತಾವು ಜಪ ಮಾಡುತ್ತಿದ್ದಾರೆ. ಈ ಹಂಸ ಮಂತ್ರ ಮಾಡುವಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮನಿಗೆ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಒಂದು ಹಂಸ ಮಂತ್ರದ ಸಮರ್ಪಣೆಯನ್ನು ಕೂಡ ವಾಯುದೇವರ ಮೂಲಕವಾಗಿ ನಾವು ಪರಮಾತ್ಮನೆ ಮಾಡಿಕೊಳ್ಳುವರಾಗಬೇಕು. ಅಂತಹ ಪರಮಾತ್ಮನ ಉಪಕಾರ ಅನಂತವಾಗಿರುವಂತಹದ್ದು. ಎಷ್ಟು ಸ್ಮರಣೆ ಮಾಡಿದರೂ ಸಾಕಾಗಲ್ಲ. ಒಂದೊಂದು ರೂಪಕ್ಕೆ ವಿಶೇಷವಾಗಿರುವಂತಹ ನಾಮಗಳು, ಎಂತಹ ಅದ್ಭುತವಾದ ನಾಮಗಳು ಕೊಟ್ಟಿದ್ದಾರೆ. ಆ ನಾಮಸ್ಮರಣೆ ಮಾಡುವ ಪೂರ್ವದಲ್ಲಿ ನಾವು ಹೇಗಿರಬೇಕು? ಯಾಕೆಂದರೆ ನಮಗೆ ಅನಿಸಬಹುದು ನಾವು ನಾಮಸ್ಮರಣೆ ಮಾಡುವ ಪ್ರಯತ್ನ ಮಾಡುತ್ತಿದ್ದೇವೆ, ಆದರೆ ಆ ಫಲ ನಮಗೆ ಇನ್ನೂ ಅನುಭವ ಆಗ್ತಿಲ್ಲ, ಆ ಆನಂದ ಬರುತ್ತಿಲ್ಲ. ಅಥವಾ ನಾನು 10 ನಿಮಿಷ ಸತತವಾಗಿ ಪರಮಾತ್ಮನ ಗುಣಗಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಆದರೆ ಬರೀ 5 ನಿಮಿಷ ಆಗ್ತಿದೆ, 2 ನಿಮಿಷ ಆಗ್ತಿದೆ, ನನ್ನ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತಿಲ್ಲ ಅಂತ ಎಷ್ಟು ಕೊರಗ್ತಿವೆ. ಇದರ ಬಗ್ಗೆ ಶಾಸ್ತ್ರದ ಒಂದು ಮಾತು ಬರುತ್ತೆ, ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ನಾವು ಪರಮಾತ್ಮನ ಧ್ಯಾನ ಸುಲಭವಾಗಿ ಬರಬೇಕು. ಕೀರ್ತನೀಯ ಸದಾ ಹರಿಹಿ, ಸದಾಕಾಲ ಪರಮಾತ್ಮನ ಕೀರ್ತನೆ ಮಾಡಬೇಕಾದ್ರೆ ಹೇಗಿರಬೇಕು ಅಂದರೆ, ತೃಣಾದಪಿ ಸುನೀಚೇನ, ತೃಣ ಒಂದು ಹುಲ್ಲಿನ ಕಡ್ಡಿಗಿಂತ ನೀಚವಾಗಿರಬೇಕು. ಅಂದರೆ ಹುಲ್ಲಿನ ಕಡ್ಡಿ ಎಷ್ಟು ಸಣ್ಣ ಒಂದು ಜೀವರಾಶಿ, ಅದೇ ರೀತಿಯಾಗಿ ಅದಕ್ಕಿಂತ ಒಂದು ಕಮ್ಮಿಯಾಗಿರಬೇಕು. ಅರ್ಥಾತ್ ಬೇರೆಯವರ ಮುಂದೆ ನಮ್ಮ ಅಹಂಕಾರ ತೋರಿಸಿಕೊಳ್ಳಬಾರದು. ತರೋರಿವ ಸಹಿಷ್ಣುನ ಅಂದರೆ ಮರಗಳು ಹೇಗೆ ತಾಳ್ಮೆಯಿಂದ ಇರುತ್ತವೋ, ಯಾರು ಏನಂದರೂ ಏನು ಮಾಡಿದರೂ ಅದೇ ರೀತಿಯಾಗಿ ಅದರ ಪಾಡಿಗದಿರುತ್ತೋ ಅದೇ ರೀತಿಯಾಗಿ ನಾವು ಕೂಡ ಇರಬೇಕು. ಬೇರೆಯವರ ಒಂದು ಬೈಗಳನ್ನ ಬಯಸ್ಕೊಂಡು, ಅಂದರೆ ನಾವು ಅದು ಕಿವಿಗೆ ಹಾಕಬಾರದು ಪರಮಾತ್ಮನ ಧ್ಯಾನ ಮಾಡಬೇಕಾದರೆ. ಹಾಗೂ ಅಮಾನಿನ ಮಾನದೇನ, ನಾವು ನಮ್ಮಲ್ಲಿ ಯಾವ ತರಹದ ಒಂದು ಮಾನವಿರಬಾರದು, ಅಂದರೆ ಒಂದು ಅಹಂಕಾರವಿರಬಾರದು. ಮಾನದೇನ, ಅದೇ ರೀತಿಯಾಗಿ ನಾವು ಬೇರೆಯವರಿಗೆ ವಿಶೇಷವಾಗಿ ಅವರಲ್ಲಿರುವಂತಹ ಪರಮಾತ್ಮನಿಗೆ ವಿಶೇಷವಾಗಿ ನಾವು ಒಂದು ನಮನೆಗಳನ್ನು ಮಾಡಿಕೊಳ್ಳಬೇಕು. ಅವರಲ್ಲಿರುವಂತಹ ಪರಮಾತ್ಮನಿಗೆ ಒಂದು ಮಾನವನ್ನು ಕೊಡಬೇಕು. ಆ ರೀತಿಯಾಗಿದ್ದಾಗ, ಆ ಒಂದು ಸುಗುಣಗಳು ನಮ್ಮಲ್ಲಿ ಬಂದಾಗ ವಿಶೇಷವಾಗಿ ಕೀರ್ತನೀಯ ಸದಾ ಹರಿಹಿ, ಪರಮಾತ್ಮನ ಧ್ಯಾನ. ಹರಿಹಿ ಶಬ್ದದ ಪ್ರಯೋಗ ನೋಡಿ, ಹರಿ ಅಂದರೆ ಏನು? ನಮ್ಮ ಬಿಂಬನಾದ ಶ್ರೀಹರಿ. ಆ ಬಿಂಬನ ಚಿಂತನೆ ಅತ್ಯಂತ ಸುಲಭವಾಗಿ ಆಗುತ್ತದೆ. ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗುತ್ತಾ ಬರೋಣ. ವಿಶೇಷವಾಗಿ ಪರಮಾತ್ಮನ ಹಲವು ನಾಮಗಳಿವೆ. ಆ ಒಂದೊಂದು ನಾಮಕ್ಕೂ ಒಂದೊಂದು ವಿಶೇಷವಾಗಿರುವಂತಹ ಒಂದು ಶಕ್ತಿ ಇದೆ. ಉದಾಹರಣೆಗೆ ರಾಮರೂಪದಲ್ಲಿ ರಾವಣನ ಸಂಹಾರ ಮಾಡಿದಂತಹ ರೂಪ, ಕೃಷ್ಣಾವತಾರದಲ್ಲಿ ಪಾಂಡವರಿಗೆ ಉದ್ಧಾರ ಮಾಡಿದಂತಹ ರೂಪ, ಅಥವಾ ಕಂಸನನ್ನ ಸಂಹಾರ ಮಾಡಿದಂತಹ ರೂಪ, ಎಲ್ಲ ಒಂದೊಂದು ನಾಮಕ್ಕೆ ವಿಶೇಷವಾದ ಒಂದು ಮಹಿಮೆ ಕೊಡಬೇಕು. ಅದೇ ರೀತಿಯಾಗಿ ರಾಮಾಮೃತ ವಿಠಲ ಎಂಬುವಂತಹ ನಾಮ ನಮ್ಮ ದಾಸರು ಕೊಂಡಾಡುವಂತಹ ರೂಪ. ಆ ರೂಪದ ಮೂಲಕವಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ ಈ ಮಾನಸ ಯಾತ್ರೆಗೆ. ಅಂತಹ ರೂಪಕ್ಕೂ ನಾವು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಆ ಎಲ್ಲ ರೂಪಗಳು ನನ್ನ ಬಿಂಬನಾದ ಶ್ರೀಹರಿಗೆ ಅಭಿನ್ನ ಅಂತ ನಾವು ಚಿಂತನೆ ಮಾಡಬೇಕು. ಆಗ ಚಿಂತನೆ ಮಾಡಿದಾಗ ಈ ಒಂದು ಮಾನಸ ಯಾತ್ರೆಯ ಫಲ ವಿಶೇಷವಾಗಿ ಲಭ್ಯವಾಗುತ್ತದೆ. ಮುಖ್ಯವಾಗಿ ಎಲ್ಲ ನಾಮಗಳು ಸೇರಿ ಯಾವುದು ಮೂಲವಾದ ನಾಮ, ಯಾವುದು ವಿಶೇಷವಾದಂತಹ ನಾಮ ನಮ್ಮ ದೇವರಿಗೆ ಅಂತ ನಾವು ನೋಡಿದಾಗ, ಮುಖ್ಯವಾದ ನಾಮ ಶಾಸ್ತ್ರದಲ್ಲಿ ನಾರಾಯಣ ಅಂತ ಶಾಸ್ತ್ರದಲ್ಲಿ ಬರುವಂತಹದ್ದು. ನಾರಾಯಣ ಶಬ್ದಕ್ಕೆ ಯಾಕೆ ಇಷ್ಟು ವಿಶೇಷತೆ ಅಂತ ನಾವು ಯೋಚನೆ ಮಾಡಬಹುದು. ಇದಕ್ಕೆ ಉತ್ತರ ನಮ್ಮ ವಿಜೇಂದ್ರ ಸ್ವಾಮಿಗಳು ಒಂದು ಗ್ರಂಥದ ಮೂಲಕವಾಗಿ ಕೊಡುತ್ತಾರೆ. ಅದರ ಹೆಸರು ನಾರಾಯಣ ಶಬ್ದಾರ್ಥ ನಿರ್ವಚನ ಅಂತ. ನಾರಾಯಣ ಶಬ್ದಕ್ಕೆ 125ಕ್ಕಿಂತ ಹೆಚ್ಚು ಅರ್ಥಗಳು ಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ ನಮ್ಮ ವಿಜೇಂದ್ರ ಸ್ವಾಮಿಗಳು. ನಮ್ಮನ್ನು ಕೇಳಿದ್ರೆ ಎಷ್ಟು ಗೊತ್ತಿರತ್ತೆ? ನಮಗೆ ಒಂದು 2-3 ಗೊತ್ತಿರಬಹುದು. ಅದು ಮತ್ತೆ ಧ್ಯಾನ ಮಾಡುವಾಗ ಅದು ಜ್ಞಾಪಕ ಬರಲ್ಲ. 125 ನಾಮಗಳು. ವಿಜಯೀಂದ್ರ ನಾರಾಯಣೇತಿ ಸನ್ನಾಮ್ನಃ ಶತಾಧಿಕ ನಿರುಕ್ತಯ ವಿಜಯೀಂದ್ರೇಣ ತನ್ಯಂತೆ ಹರಿಗುರ್ಭೋ ಪ್ರಸತ್ತಿತಃ ಅಂತ ಮಂಗಳಾಚರಣ. ಅದಕ್ಕೆ ಅಂದರೆ ನಿರುಕ್ತದಲ್ಲಿ, ಅಂದರೆ ಬರೀ
ಇದೊಂದು ಅರ್ಥ ಅಂತ ಅಷ್ಟೇ ಹೇಳಿಲ್ಲ. ನಿರುಕ್ತ ಅಂದರೆ ಒಂದು ವ್ಯಾಕರಣ ವಿಗ್ರಹ ವಾಕ್ಯಗಳನ್ನು ಕೊಟ್ಟು 121 ನಾಮಗಳಿಗೆ 25 ರೂಪದಲ್ಲಿ ರೀತಿಯಾಗಿ ನಾರಾಯಣನ ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ. ಕೆಲವೊಂದು ನಾವು ಕೇಳಿದರೆ ಆಶ್ಚರ್ಯ ಆಗತ್ತೆ. ಮೊದಲನೆಯದು ಆರ ಅಂದರೆ ದೋಷ, ನಾರ ಅಂದರೆ ದೋಷ ದೂರತ್ವ. ದೋಷ ದೂರತ್ವೇ ತೇಷಾಂ ಅಯನಂ, ಆ ದೋಷ ದೂರತ್ವಕ್ಕೆ ಆಶ್ರಯನಾಗಿರುವಂತಹ ವ್ಯಕ್ತಿಯೇ ನಾರಾಯಣ. ಆದ್ದರಿಂದ ದೋಷ ದೂರತ್ವ ಯಾರಲ್ಲಿದೆಯೋ ಆತನೇ ನಾರಾಯಣ. ಅಥವಾ ಆರಾಯಣ ಆರಾಯಣ ನಭವತೀತಿ ವಾ ನಾರಾಯಣ, ಅಂದರೆ ದೋಷಕ್ಕೆ ಆಶ್ರಯ, ಆ ದೋಷಕ್ಕೆ ಆಶ್ರಯತ್ವ ಯಾರಲ್ಲಿಲ್ಲವೋ ಆತನೂ ಕೂಡ ನಾರಾಯಣ. ಅಂದರೆ ದೋಷ ದೂರತ್ವ ನಾರಾಯಣನಲ್ಲಿ ನಾವು ಸಾಧಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಪೂರ್ಣ ಜ್ಞಾನಕ್ಕೆ ಆಶ್ರಯ ನಾರಾಯಣ, ಪೂರ್ಣ ಸುಖಕ್ಕೆ ಆಶ್ರಯ ನಾರಾಯಣ, ಅಜ್ಞಾನವಿಲ್ಲ ನಾರಾಯಣನಲ್ಲಿ, ಆತನು ದುಃಖರಹಿತ. ಎಲ್ಲದಕ್ಕೂ ವಿಗ್ರಹವಾಕ್ಯಗಳನ್ನು ಕೊಟ್ಟು ವಿಜೇಂದ್ರ ಸ್ವಾಮಿಗಳು ನಾರಾಯಣ ಅಂದರೆ ಇಷ್ಟು ಮಹಿಮೆಯುಳ್ಳಂತಹ ಮಹಾನುಭಾವರು ನಮ್ಮ ನಿರ್ಮಲಾದ ಶ್ರೀಹರಿ. ಎಂತ ಒಂದೊಂದು ಕೇಳಿಕೊಳ್ತಾ ಚಮತ್ಕಾರಗಳು ನೋಡಬೇಕು. ಇದನ್ನ ಲಕ್ಷ್ಮಿಗೆ ಆಶ್ರಯ ಅಂತ ತೋರಿಸ್ಕೊಳ್ಳಿಕ್ಕೆ ಹೇಗೆ ಹೇಳ್ತಾರೆ ಅಂದರೆ, ನವಿಂದತಿ ಅರಾಹ ಅಂದರೆ ಯಾರಲ್ಲಿ ದೋಷ ಅಥವಾ ದುಃಖ ಅಜ್ಞಾನಗಳು ಯಾರಲ್ಲಿ ಇಲ್ಲವೋ ಅವರಿಗೆ ನಾವು ನಾರ ಅಂತ ಕರೆಯುತ್ತೇವೆ. ಅಂದರೆ ಅರ್ಥಾತ್ ಲಕ್ಷ್ಮೀದೇವಿಯಲ್ಲಿ ದೋಷ ಅಥವಾ ದುಃಖ ಅಜ್ಞಾನಗಳಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿ ನಾರ. ನಾರ ತಸ್ಯಾಹ ಅಯನಂ ಆಶ್ರಯ ಇತಿ ವಾ ನಾರಾಯಣ, ಅಂದರೆ ದೋಷ ದೂರಳಾಗಿರುವಂತಹ ಮಹಾಲಕ್ಷ್ಮಿಗೆ ಆಶ್ರಯನಾಗಿರುವಂತಹ ವ್ಯಕ್ತಿ ಪರಮಾತ್ಮ ನಾರಾಯಣ. ಅದೇ ರೀತಿಯಾಗಿ 125 ಅರ್ಥಗಳನ್ನು ಕೊಡ್ಕೊಳ್ತಾ ಬರ್ತಾರೆ. ಇದರಲ್ಲಿ ನನಗೆ ಅತ್ಯಂತ ಆಶ್ಚರ್ಯಕರ ಏನು ಅಂದರೆ, ಎಲ್ಲ ದಶಾವತಾರಗಳು ಕೂಡ ಈ ನಾರಾಯಣ ಶಬ್ದ ಹೇಳಿದಾಗ ಆ ಸ್ಮರಣೆ ಬರುತ್ತೆ. ಹೇಗೆ ಅಂತ ನೋಡ್ಕೊಳ್ತಾ ಹೋಗೋಣ ಸಂಕ್ಷಿಪ್ತವಾಗಿ. ನಾರ ಅಂದರೆ ನೀರು, ತತ್ರ ಅಯಃ ಅಂದರೆ ಸಂಚಾರ ಮಾಡುತ್ತಾ, ನಹ ಸುಖಂ ಯಸ್ಯ ಸಹ ನಾರಾಯಣ ಅಂದರೆ ನೀರಲ್ಲಿ ಸಂಚಾರ ಮಾಡುತ್ತಾನೋ ಯಾರು ಸುಖ ಪಡುತ್ತಾನೋ ಆತನು ನಾರಾಯಣ. ಅಂದರೆ ಮತ್ಸ್ಯ ಕೂರ್ಮ ರೂಪಗಳಲ್ಲಿ ಪರಮಾತ್ಮ ಯಾವಾಗ ನೀರಲ್ಲೇ ಸಂಚಾರ ಮಾಡ್ತಾನಲ್ವ ಆವಾಗಲೂ ಪರಮಾತ್ಮ ಸುಖಪೂರ್ಣನು, ಆದ್ದರಿಂದ ಅವನು ನಾರಾಯಣ. ಅಥವಾ ನಾರ ಅಂದರೆ ಶೇಷದೇವರು, ಹಾಗೂ ಕೂರ್ಮರೂಪಿ ವಾಯುದೇವರಿಗೆ ಅಯಹ ಅಂತ ಹೆಸರು. ತಾಭ್ಯಾಂ ನಹ ಸ್ತುತ್ಯ ಅಂದರೆ ಶೇಷದೇವರು ಅವರನ್ನ ಯಾರು ಹೊತ್ತಿದ್ದಾರೆ ಅಂದರೆ ಶೇಷದೇವರು ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ, ಅವರನ್ನ ವಾಯುಕೂರ್ಮ ಹೊತ್ತಿದ್ದಾರೆ. ಆ ಇಬ್ಬರು ಯಾರನ್ನು ಸ್ತುತಿ ಮಾಡ್ತಾರೆ ಆತನು ನಾರಾಯಣ. ಅಂದರೆ ವಿಷ್ಣುಕೂರ್ಮ ವಾಯುಕೂರ್ಮವನ್ನು ಹೊತ್ತು, ಆ ವಾಯುಕೂರ್ಮ ಶೇಷದೇವರನ್ನು ಹೊತ್ತು, ಆ ಶೇಷದೇವರು ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ. ಆದ್ದರಿಂದ ವಾಯುಕೂರ್ಮ ಶೇಷದೇವರಿಂದ ಸ್ತುತ್ಯನಾಗಿರುವಂತಹ ರೂಪವೇ ನಾರಾಯಣ. ಮತ್ತು ಮತ್ತೆ ವಿಗ್ರಹ ವಾಕ್ಯಗಳು ಸ್ವಲ್ಪ ಕಠಿಣವಾಗ್ತಾ ಹೋಗ್ತವೆ. ವರಾಹ ರೂಪಕ್ಕೆ ಏನು ಅರ್ಥ ಅಂದರೆ, ಹಿರಣ್ಯಾಕ್ಷ ಭೂಮಿಯನ್ನ ಮುಳುಗಿಸಿದ ಗರ್ಭೋದಕದಲ್ಲಿ, ಅಂತಹ ಹಿರಣ್ಯಾಕ್ಷನ ಕಿವಿಯನ್ನ ಹೊಡೆದು ಸಂಹಾರ ಮಾಡಿದಂತಹ ರೂಪ ವರಾಹ ರೂಪ, ಆತನೂ ಕೂಡ ನಾರಾಯಣ. ಅದೇ ರೀತಿಯಾಗಿ ನರಸಿಂಹನಾಗಿ ಹಿರಣ್ಯಕಶ್ಯಪನನ್ನ ಸಂಹಾರ ಮಾಡಿದಂತಹ ರೂಪಕ್ಕೂ ನಾರಾಯಣ ಅಂತ ನಾವು ಕರೆಯಬಹುದು. ಮತ್ತೆ ನಾರ ಅಂದರೆ ಭೂಮಿಯ ಕಳ್ಳ ಅಥವಾ ಭೂಮಿಯ ಉತ್ಪನ್ನಗಳ ಕಳ್ಳ. ಅಂತಹ ತಸ್ಮಾತ್ ಅಯಃ ದಾನಾತ್ ಅಂದರೆ ಅವನಿಂದ ದಾನದ ನೆಪದಲ್ಲಿ ನಹ ಸ್ತುತ್ಯನಾಗಿರುವಂತಹ ವ್ಯಕ್ತಿಗೂ ನಾರಾಯಣ. ಅಂದರೆ ಬಲಿಚಕ್ರವರ್ತಿ ಭೂಮಿಯ ಕಳ್ಳನಾಗಿರುವಂತಹ, ಅಂದರೆ ಅಪಹಾರ ಮಾಡಿಕೊಳ್ಳಬೇಕು ಎಂಬುವಂತಹ ಆಸೆ ಹುಟ್ಟಿಕೊಳ್ಳುವಂತಹ ಬಲಿಚಕ್ರವರ್ತಿ, ಅವನಿಂದ ದಾನದ ಒಂದು ನೆಪದಲ್ಲಿ ಸ್ತುತ್ಯನಾಗಿರುವಂತಹ ತ್ರಿವಿಕ್ರಮ ಹಾಗೂ ವಾಮನ ರೂಪಗಳಿಗೂ ನಾವು ನಾರಾಯಣ ಅಂತ ಕರೆಯುತ್ತೇವೆ. ಮತ್ತೆ ಅತ್ಯುತ್ಕೃಷ್ಟ ದೀಪ್ತಿ ಉಳ್ಳಂತಹ ರೂಪಕ್ಕೂ ಕೂಡ ನಾರಾಯಣ ಅಂತ ಕರೆದುಕೊಳ್ಳಬಹುದು. ಅಥವಾ ಕ್ಷಾತ್ರಕುಲ ಸಂಹಾರಕ, ಆ ಎಲ್ಲ ಅರ್ಥಗಳು ಕೂಡ ನಾರಾಯಣ ಶಬ್ದದಲ್ಲಿ ಬರುತ್ತದೆ ಅಂತ ವಿಜೇಂದ್ರ ಸ್ವಾಮಿಗಳು ತೋರಿಸ್ಕೊಡ್ತಾರೆ. ಅಥವಾ ನರಸ್ಯ ದಶರಥಸ್ಯ ಅಪತ್ಯಂ ನಾರಹ ಅಂದರೆ ನರ ಅಂದರೆ ದಶರಥನಿಗೆ ಪುತ್ರನಾಗಿ ಹುಟ್ಟಿದಂತಹ ರೂಪ, ಅಂದರೆ ದಶರಥನಲ್ಲಿ ಆವಿರ್ಭವಿಸಿದಂತಹ ರೂಪ ಆ ಒಂದು ರಾಮಚಂದ್ರ, ಆ ರಾಮಚಂದ್ರನಿಗೂ ಕೂಡ ಕರೆಯಬಹುದು. ಅಥವಾ ನಾರ ಶಬ್ದಕ್ಕೆ ಮತ್ತೊಂದರ್ಥ ಸುರರಿಗೆ ವೈರಿಯಾಗಿರುವಂತಹವನು, ಅಂದರೆ ರಾವಣಾದಿಹಿ ನಾರೋ ಯಹ ತಂ ಬಂಧಯತೀತಿ ವಾ ರಾಮರೂಪೇ ವಾ ನಾರಾಯಣ. ರಾವಣನಿಗೆ ಬಂಧನ ಮಾಡಿದಂತಹ ವ್ಯಕ್ತಿ ನಮ್ಮ ರಾಮಚಂದ್ರನೂ ಕೂಡ ನಾರಾಯಣ. ಮತ್ತೆ ಅರ್ಜುನನಿಗೆ ಸಂಬಂಧಪಟ್ಟಂತೆ ಒಂದು 16 ಅರ್ಥಗಳನ್ನು ಕೊಡ್ತಾರೆ. ನಾರಹ ಅಂದರೆ ಅರ್ಜುನ, ತಸ್ಯ ಯಹ ಯಶಃ ರಾಯತ ಇತಿ ಕೃಷ್ಣರೂಪೋ ನಾರಾಯಣ ಅಂದರೆ ಅರ್ಜುನನಿಗೆ ಯಶಸ್ಸನ್ನು ತಂದುಕೊಟ್ಟಂತಹ ರೂಪ ಕೃಷ್ಣರೂಪಿ, ಆತನು ನಾರಾಯಣ. ಅಥವಾ ಪಾಂಡವರಿಗೆ ಉಪದೇಶ ಮಾಡಿದಂತಹ ರೂಪ, ಅರ್ಜುನನ ಸಾರಥಿಯಾಗಿರುವಂತಹವನು, ಆ ಎಲ್ಲ ಶಬ್ದಗಳಿಗೂ ನಾರಾಯಣ. ಅಥವಾ ನಾರ ಎಂಬುವಂತಹ ದೈತ್ಯರಿಗೆ ಆ ಒಂದು ದುಷ್ಟ ಮೋಹನ ಯಾರು ಮಾಡಿದ್ದಾರೋ ಅಂದರೆ ತೇಷು ತದ್ವಿಷಯೇ ಅಯಃ ಗತಃ ನಹ ಶುದ್ಧಿ ಆಪ್ತಿರೂಪಾಯಸ್ಯ ದೈತ್ಯ ವಿಪ್ರಲಂಬೆ ಬುದ್ಧರೂಪ ಇತಿವಾ ನಾರಾಯಣ. ಅಂದರೆ ದೈತ್ಯರ ಯಾರು ಮೋಹನೆ ಮಾಡುತ್ತಾನೋ ಆತನು, ಆ ಬುದ್ಧರೂಪಿ ಪರಮಾತ್ಮನು ನಾರಾಯಣ.
ಕೊನೆಯದಾಗಿ ನಹ ಅಂದರೆ ಸ್ವಾಗತ, ಅರ ಅಂದರೆ ಶೀಘ್ರ, ಅಹ ಅಂದರೆ ರಮಣ. ಅಂದರೆ ಯಾರಲ್ಲಿ ಸ್ವತಂತ್ರವಾಗಿ ಶೀಘ್ರಗಾಮಿಯಾಗಿರುತ್ತಾನೋ, ಅಂದರೆ ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ, ಆ ಕಲ್ಕಿ ಸ್ವರೂಪಿಯಾಗಿರುವಂತಹ ನಾರಾಯಣ, ಆತನು ಕಲ್ಕಿ ಯಾರಿದ್ದಾನೋ ಆ ಕಲ್ಕಿಯೂ ಕೂಡ ನಾರಾಯಣ. ಅಂದರೆ ಎಲ್ಲ ದಶಾವತಾರಗಳು, ಮುಖ್ಯವಾಗಿ ಕೊನೆಯದಾಗಿ ಹಯಗ್ರೀವ ವ್ಯಾಸ ರೂಪಗಳು ಕೂಡ ನಾರಾಯಣ ಅಂತ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ. ನಾರ ಅಂದರೆ ವೇದ, ಮತ್ತೊಂದು ಅರ್ಥ. ತಾನ್ ಅಸ್ಯ, ಆ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅಸ್ಯ ಅಂದರೆ ಬ್ರಹ್ಮದೇವರ, ಅಂದರೆ ಆ ಒಂದು ಷಷ್ಠಿ ಪ್ರಯೋಗ. ಯಹ ದಾತ, ಯಾರು ಕೊಡುತ್ತಾರೋ, ನಹ ತೇನ ಸ್ತುತ್ಯೇತಿ ಹಯಗ್ರೀವ ರೂಪೋ ವಾ ನಾರಾಯಣ. ಅಂದರೆ ವೇದಗಳನ್ನು ಹಯಗ್ರೀವ ದೇವರು ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟು ಆ ನೆಪದಲ್ಲಿ ಬ್ರಹ್ಮದೇವರು ಸ್ತುತಿ ಮಾಡ್ತಾರಲ್ವಾ, ಆದ್ದರಿಂದ ಹಯಗ್ರೀವ ರೂಪಿ ಪರಮಾತ್ಮನಿಗೂ ಕೂಡ ನಾರಾಯಣ ಅಂತ ನಾವು ಕರೆಕೊಳ್ಳಬಹುದು. ಹಾಗೂ ನಾರಾನ್ ವೇದಾನ್ ಯಾನ್ ಮಿಶ್ರಿತಾನ್ ಅಪಪಾಠ ದಾಸಯಿತಾನ್ ಶೋಧಯತೀತಿ ಸಮ್ಯಕ್ ಕರೋತಿಣ ನಾರಾಯಣ. ಅಂದರೆ ಯಾರು ವೇದಕ್ಕೆ ಮಿಶ್ರಣ ಮಾಡಿದ್ದಾರೋ ಅಥವಾ ಅಪಪಾಠವನ್ನು ಮಾಡಿದ್ದಾರೋ ಅದೆಲ್ಲ ಶೋಧನೆ ಮಾಡಿದಂತಹ ರೂಪ ವೇದವ್ಯಾಸ ರೂಪಕ್ಕೂ ಕೂಡ ನಾರಾಯಣ ಅಂತ ನಾವು ಕರೆದುಕೊಳ್ಳಬಹುದು. ಅಂತೆ ಇದೇ ರೀತಿಯಾಗಿ 125 ಅರ್ಥ ನಾರಾಯಣ ಶಬ್ದಕ್ಕೆ ಕಂಡಂತಹ ಮಹಾನುಭಾವರು ನಮ್ಮ ವಿಜೇಂದ್ರ ಸ್ವಾಮಿಗಳು. ಅಂತಹ ನಾರಾಯಣ ಎಂಬುವಂತಹ ಶಬ್ದದಿಂದ ನಾವು ನಮ್ಮ ಬಿಂಬನಾದ ಶ್ರೀಹರಿಯನ್ನ ನಾವು ಕೊಂಡಾಡಿದಾಗ ವಿಶೇಷವಾಗಿ ಈ ಎಲ್ಲ ಅರ್ಥಗಳು ನಮ್ಮ ಮುಂದೆ ಬರಬೇಕು. ಮತ್ಸ್ಯಾದಿ ರೂಪಗಳ ಚಿಂತನೆ ಬರಬೇಕು. ನಾವು ನಾರಾಯಣಾಷ್ಟಾಕ್ಷರ ವಿಶೇಷವಾಗಿ ಪುರುಷರು ಮಾಡ್ತಾರೆ, ಅಥವಾ ನಾರಾಯಣ ಶಬ್ದ ನಾರಾಯಣ ನಾರಾಯಣ ಅಂತ ಏನು ಕೊಂಡಾಡುತ್ತೇವೆ ದಿನಾಗಲೂ, ನಾರಾಯಣನಲ್ಲಿ ಈ ಎಲ್ಲ ಗುಣಗಳನ್ನು ನಾವು ಉಪಾಸನೆ ಮಾಡಬೇಕು. ಒಂದು 125 ಆಗದಿದ್ರು ಕನಿಷ್ಠ ಒಂದು 5 ನಾವು ನೋಡಿಕೊಂಡು ನಾವು ವಿಜೇಂದ್ರ ಸ್ವಾಮಿಗಳು ಇವತ್ತು ಆರಾಧನೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಳ್ಬೇಕು. ನಾನು ದಿನಾಗಲೂ ಜಪ ಮಾಡಿದಾಗ ಈ ಒಂದು 5 ಚಿಂತನೆಗಳನ್ನು ನಾನು ಮಾಡಿಕೊಳ್ಳುತ್ತೇನೆ ಅಂತ. ಅದೇ ರೀತಿಯಾಗಿ ಸಾಧನೆಯನ್ನು ಬೆಳೆಸ್ಕೊಳ್ಳೋದು ಹೀಗೆ. ಈ ಅರ್ಥಗಳನ್ನು ನೋಡಿಕೊಳ್ಳುತ್ತಾ ಬಗೆ ಬಗೆಯ ನೂತನವಾಗಿ ಕಾಣುತ್ತಾ ದಿನಾಗಲೂ ಬೇರೆ ಬೇರೆ ಅರ್ಥಗಳನ್ನು ನೋಡಿಕೊಳ್ಳಬೇಕು. ಆ ನಾರಾಯಣ ಶಬ್ದದಲ್ಲಿ ಇನ್ನೂ ಬಹಳೇಕ ಅರ್ಥಗಳನ್ನು ನಾನು ಬಿಟ್ಟಿದ್ದೇನೆ. ಅಂತಹ ನಾರಾಯಣ ರೂಪ ಅಂತಹ ಅದ್ಭುತ ಅತ್ಯಾಶ್ಚರ್ಯಕರ, ಒಂದೊಂದು ನಾಮದಲ್ಲೂ ಇಷ್ಟಿಷ್ಟು ಅರ್ಥಗಳು ಮುಳುಗಿವೆ. ಅಂತಹ ಪರಮಾತ್ಮ ನಾರಾಯಣ ರೂಪಿಯಾಗಿರುವಂತಹ ನಮ್ಮ ಬಿಂಬನ ದರ್ಶನಾರ್ಥವಾಗಿ ನಾವು ತಿರುಪತಿ ಕ್ಷೇತ್ರಕ್ಕೆ ಹೋಗುವ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ತತ್ಪೂರ್ವದಲ್ಲಿ ಗುರುಗಳ ದರ್ಶನವನ್ನು ಮಾಡಿಕೊಂಡು ಹೋದರೆ ಬಹಳ ಅನುಕೂಲವಾಗುತ್ತೆ ಅಂತ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ರಮಣೀಯವಾಗಿರುವಂತಹ ಮಂತ್ರಾಲಯ ಕ್ಷೇತ್ರ. ಈ ಕ್ಷೇತ್ರದ ಸ್ಪರ್ಶ ಮಾಡಿದಾಗಲೇ ನಮ್ಮ ಬಹುತೇಕ ಪಾಪಗಳು ನಾಶವಾಗುತ್ತವೆ. ಯಾಕೆಂದರೆ ಇದು ಯಜ್ಞ ಭೂಮಿ. ಪ್ರಹ್ಲಾದರಾಜರು ಸತ್ಯಯುಗದಲ್ಲಿ ಯಜ್ಞ ಮಾಡಿದಂತಹ ಸ್ಥಳ. ಈ ಒಂದು ಮೃತ್ತಿಕೆಯನ್ನು ನಾವು ತಲೆ ಮೇಲೆ ಧಾರಣೆ ಮಾಡಿಕೊಳ್ಳುತ್ತಾ ಅಲ್ಲೇ ಇರುವಂತಹ ಬರಹಜ ತಟ, ತುಂಗಭದ್ರಾ ಸ್ನಾನವನ್ನು ನಾವು ಸಂಕಲ್ಪ ಪುರಸ್ಸರವಾಗಿ ಮಾಡುತ್ತಿದ್ದೇವೆ. ಅಲ್ಲೇ ಇರುವಂತಹ ದುರ್ಗಾ ಪರಶುರಾಮರನ್ನ ಅರ್ಥಾತ್ ಮಂಚಾಲಮ್ಮನ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ವಾದಿಂಗ ತೀರ್ಥರ ದರ್ಶನವನ್ನು ಕೂಡ ನಾವು ಮುಖ್ಯ ದ್ವಾರದ ಮೂಲಕವಾಗಿ ಗುಡಿಯನ್ನು ಪ್ರವೇಶಿಸಿ ಅಲ್ಲಿ ಕಾಣಿಸುವಂತಹ ವಾದಿಂಗ ತೀರ್ಥರಿಗೆ ನಮಸ್ಕರಿಸುತ್ತಿದ್ದೇವೆ. ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರು, ಉಭಯ ವಂಶಾಬ್ದಿ ಚಂದ್ರಮರು, ಅವರಿಗೆ ನಮಸ್ಕರಿಸಿ ಅಲ್ಲೇ ಇರುವಂತಹ ಹನುಮಂತ ದೇವರು, ರುದ್ರದೇವರು, ಶೇಷದೇವರ ದರ್ಶನವನ್ನು ಮಾಡಿಕೊಳ್ಳುತ್ತಾ ನಾವು ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯವಾದ ವೃಂದಾವನವನ್ನು ನೋಡುತ್ತಿದ್ದೇವೆ. ಎಂತಹ ಅದ್ಭುತವಾದ ದೃಶ್ಯ! ಮೇಲ್ಗಡೆ ನರಸಿಂಹ ವೇದ ವ್ಯಾಸಾದಿ ರೂಪಗಳು ಪರಮಾತ್ಮನದ್ದು, ಮುಖ್ಯ ಪ್ರಾಣದೇವರ ರೂಪಗಳು, ಎಲ್ಲ ಯತಿಗಳು ಬಂದು ಸನ್ನಿಹಿತರಾಗಿದ್ದಾರೆ. ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ನದ್ಯಾಭಿಮಾನಿ ದೇವತೆಗಳು, ಕ್ಷೇತ್ರಾಭಿಮಾನಿ ದೇವತೆಗಳು ಈ ಒಂದು ವೃಂದಾವನ ಸ್ಥಳದಲ್ಲಿ ಬಂದು ನಿಲ್ಲಿಸಿದ್ದಾರೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಪ್ರದಕ್ಷಿಣೆ ಮಾಡಿದಾಗ ಸಕಲ ತೀರ್ಥಗಳಿಗೆ ಹೋದಂತಹ ಪುಣ್ಯ, ಸಕಲ ತೀರ್ಥಕ್ಷೇತ್ರಗಳಿಗೆ ಹೋದಂತಹ ಪುಣ್ಯ ನಮಗೆ ಬರುತ್ತದೆ. ಅಂತಹ ದಿವ್ಯವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳ ವೃಂದಾವನವನ್ನು ನೋಡುತ್ತಿದ್ದೇವೆ. ಎಂತಹ ಅದ್ಭುತವಾದ ರೂಪ ಅಂತ ನಾವು, ಏಕೆಂದರೆ ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಏನು ಮಹಿಮೆ, ಏನಾಗತ್ತೆ ಅಂತ ನಮ್ಮ ಗುರು ಜಗನ್ನಾಥದಾಸರು ರಾಘವೇಂದ್ರ ವಿಜಯ ಅಂತ ಕನ್ನಡದ ಒಂದು ಗ್ರಂಥ, ಅದರಲ್ಲಿ ಹೇಳ್ತಾರೆ. ದೃಷ್ಟಿ ಎಂಬ ಸುವಜ್ರದಿಂದದಿ ಬೆಟ್ಟದಂತಿಹ ಪಾಪರಾಶಿಯ ಅಟ್ಟ ಕಳಿಸುವ ದೂರ ದೇಶಕ್ಕೆ ದುರಿತ ಗಜಸಿಂಹ, ಮುಟ್ಟಿತನ ಪದ ಸೇವೆ ಮಾಡಲು ಇಷ್ಟಕಾಮಿತ ಸಿದ್ಧ ನೀಡುವ ಕಷ್ಟಕೋಟೆಯ ಸುಟ್ಟು ಬಿಡುವನು ಸರ್ವಕಾಲದಲ್ಲಿ. ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ಹೇಗಿದೆ ಅಂದರೆ ವಜ್ರದಂತೆ ಕಠಿಣವಾಗಿರುವಂತಹ ಆ ಒಂದು ದೃಷ್ಟಿಯಿಂದ ತಾವು ನಮ್ಮ ಪಾಪವನ್ನು ನಮ್ಮನ್ನು ನೋಡಿದಾಗ ಬೆಟ್ಟದಂತಿಹ ಪಾಪ ರಾಶಿಯು ಅಟ್ಟ ಕಳಿಸುವ ದೂರ ದೇಶಕ್ಕೆ, ಅಂದರೆ ನಮ್ಮ ಎಲ್ಲ ಪಾಪಗಳನ್ನು ದೂರ ದೇಶಕ್ಕೆ ಅಂದರೆ ನಾಶ ಮಾಡಿಬಿಡ್ತಾರೆ ನಮ್ಮ ಪಾಪ ಅವರ ದೃಷ್ಟಿಯಿಂದಲೇ. ಅಂತಹ ರಾಘವೇಂದ್ರ ಸ್ವಾಮಿಗಳ ಮುಟ್ಟಿತನ ಪದ ಸೇವೆ ಮಾಡಲು ರಾಘವೇಂದ್ರ ಸ್ವಾಮಿಗಳನ್ನ ಅವರ ಪಾದವನ್ನು ಮುಟ್ಟಿ ನಾವು ಸೇವೆ ಮಾಡಿದರೆ ಇಷ್ಟಕಾಮಿತ ಸಿದ್ಧ ನೀಡುವ ನಮತಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದಾಗ ನಮ್ಮ ಇಷ್ಟಕಾಮ್ಯಾರ್ಥಗಳನ್ನು ಕೊಟ್ಟು ಕಷ್ಟಕೋಟಿಯ ಸುಟ್ಟು ಬಿಡುವನು ಸರ್ವಕಾಲದಲ್ಲಿ. ಎಲ್ಲ ಕಷ್ಟಗಳನ್ನು ನಾಶ ಮಾಡ್ತಾರೆ.
ವಿಶೇಷವಾಗಿ ಈ ಒಂದು ಸಾಧನೆಗೆ ಬಾಧಕವಾಗಿರುವಂತಹ ಕಷ್ಟವನ್ನು ತಾವು ನಾಶ ಮಾಡ್ತಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಅಂತಹ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ನಾವು ನಮಸ್ಕಾರ ಮಾಡಿದಾಗ ನಮಗೆ ಕಾಣಿಸುವಂತಹ ದೃಶ್ಯ ಪ್ರಹ್ಲಾದರಾಜರು. ಎಂತಹ ಪ್ರಹ್ಲಾದರಾಜರು ಅಂದರೆ ನರಸಿಂಹದೇವರು ಒಲೆದು ಬಂದಂತಹ ಪ್ರಹ್ಲಾದರಾಜರು. ಯಾಕೆ ಒಲಿದು ಬಂದರು ನಮ್ಮ ಪ್ರಹ್ಲಾದರಾಜರು ಅಂತ ನಾವು ನಮ್ಮ ನರಸಿಂಹದೇವರು ಅಂತ ಯಾಕೆ ಅಂತ ಯೋಚನೆ ಮಾಡಿದಾಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಕಾಣಿಸುತ್ತೆ. ಒಂದು ಒಳ್ಳೆಯ ದೃಶ್ಯ, ವಿಶೇಷವಾದಂತಹ ದೃಶ್ಯ ಯಾವುದು ಅಂದರೆ, ಆ ಪ್ರಹ್ಲಾದರಾಜರು 5ನೇ ವರ್ಷದಲ್ಲಿ ದೈತ್ಯ ಬಾಲಕರಿಗೆ ಕೂತು ಉಪದೇಶ ಮಾಡುತ್ತಿದ್ದಾರೆ. ಅದರಲ್ಲೂ ಕೂಡ ಆ ಸಾಲಿನಲ್ಲಿ ನಾವು ಕೂತು ಅವರ ಉಪದೇಶಾಮೃತವನ್ನು ಕೇಳುತ್ತಿದ್ದೇವೆ. ಎಂತಹ ಉಪದೇಶಾಮೃತ! ಕೌಮಾರೋ ಆಚರೇತ್ ಪ್ರಾಜ್ಞಾ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಪುಂಸೋ ವರ್ಷಶತಾಂ ಹ್ಯಾಯುಸ್ತದರ್ಥಂ ಚಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ ಮುಗ್ಧಸ್ಯ ಬಾಲ್ಯೇ ಕೈಶೋರೆ ಕ್ರೀಡತೋ ಯಾತಿ ವಿಂಶತಿಃ ಚರಯಾಗ್ರಸ್ತದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿಃ. ಅಂದರೆ ಪ್ರಹ್ಲಾದರಾಜರು ಹೇಳ್ತಿದ್ದಾರೆ, ಈ ಒಂದು ಮಾನುಷ್ಯ ಜನ್ಮ ಬಹಳ ದುರ್ಲಭವಾಗಿರುವಂತಹದ್ದು. ನಮ್ಮೆಲ್ಲರಿಗೆ ಗೊತ್ತಿರುವಂತಹ ಮಾತು, ಬೇಗನೆ ಆಚರಣೆ ಮಾಡಬೇಕು ಅಂತ. ಆದರೆ ಪೂರ್ವ ಪಕ್ಷವನ್ನು ಹಾಕಿದ್ದೇವೆ ಪ್ರಹ್ಲಾದರಾಜರಿಗೆ. ಮತ್ತೆ ಯಾಕೆ ಬಾಲ್ಯದಲ್ಲಿ ಮಾಡಿಕೊಳ್ಳಬೇಕು, ಮತ್ತೆ ನಾನು ದೊಡ್ಡವನಾದಾಗ ಸಮಯ ಇರುತ್ತಲ್ಲ, ನನ್ನ 100 ವರ್ಷ ಆಯುಷ್ಯ ಇದೆಯಲ್ವಾ ಅಂತ. ಅವಾಗ ಹೇಳ್ತಾರೆ, ಇದನ್ನೇ ಒಂದು ವಿಶೇಷತೆ ನೋಡಿ. ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳ್ತಾರೆ ಈ ಮಾತು. ಮತ್ತೆ ಅವರು ವ್ಯಾಸರಾಜರಿಗೆ ಬಂದು ಈ ಪಾಠಗಳನ್ನು ಹೇಳ್ತಾ ಬರ್ತಾರೆ ಅವರ ಶಿಷ್ಯರಿಗೆ. ಆ ಶಿಷ್ಯರಲ್ಲಿ ಯಾರು ನಮ್ಮ ವಿಜೇಂದ್ರ ಸ್ವಾಮಿಗಳಿದ್ದಾರಲ್ವಾ, ಅವರು ಕೂಡ ಈ ಪಾಠವನ್ನು ಕೇಳ್ತಾರೆ. ಮತ್ತೆ ಶಿಷ್ಯರು ಈ ಪಾಠವನ್ನ ತಗೊಂಡು ಜಗತ್ತಿಗೆ ಮತ್ತೆ ತೋರಿಸ್ಕೊಡ್ತಾರೆ. ಇದನ್ನೇ ಪ್ರಹ್ಲಾದರಾಜರ ಮಾತನ್ನೇ ತರ್ಜುಮೆ ಮಾಡ್ತಾರೆ. ಅವರ ಪಾಪ ವಿಮೋಚನಾ ಸ್ತೋತ್ರ ಅಂತ ಏನು ನಾವು ಕೇಳ್ತಾ ಬರ್ತೀವಿ, ಅದರಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಪ್ರಹ್ಲಾದರಾಜರು ಏನು ಹೇಳ್ತಾರೆ? ಪುಂಸೋ ವರ್ಷಶತಾಂ ಹ್ಯಾಯುಸ್ತದರ್ಥಂ ಚಾಜಿತಾತ್ಮನಃ ನಿಷ್ಫಲಂ ಯದಸೋ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ ಅಂತ. ಅಂದ್ರೆ ಯಾರಿಗೆ ಇಂದ್ರಿಯ ನಿಗ್ರಹವಿಲ್ಲವೋ ಅವನಿಗೆ ಅವನ ಸಾಧನೆ ಯಾಕೆ 100 ವರ್ಷ ಆಗಲ್ಲ ಅಂದ್ರೆ 50 ವರ್ಷಗಳ ಕಾಲ ನಿಷ್ಫಲಂ ಯದಸೋ ರಾತ್ರ್ಯಾಂ, ರಾತ್ರಿ ನಿದ್ದೆಯಲ್ಲೇ 50 ವರ್ಷ ಹೋಗ್ಬಿಡುತ್ತೆ. ಅದನ್ನೇ ನಮ್ಮ ವಿಜೇಂದ್ರ ಸ್ವಾಮಿಗಳು ಕೂಡ ಹೇಳ್ತಾರೆ. ನ ತದಸ್ತಿ ಶರೀರಿರಾಂ ಶತಾಬ್ದ ಯುಸಿಶಾಸ್ತ್ರ ಪ್ರಮಿತೇನ ಅಪಿ ಕಿಂಚಿದೇವ ಭಗವನ್ ಖಲು ತತ್ರ ರಾತ್ರಿ ಕಾಲೋ ಜಲಹೋಮಸ್ಯ ಸಮಾನ ಮುಪೈತಿ. ಅಂದರೆ ಅದನ್ನೇ ಹೇಳ್ತಿದ್ದಾರೆ, ನಮ್ಮ ಸಾಧನೆಯೇ 100 ವರ್ಷಗಳ ಕಾಲ ಆಯುಸ್ಸಿದ್ದರೂ 50 ವರ್ಷಗಳ ಕಾಲ ಜಲಹೋಮಸ್ಯ, ನೀರಿನಲ್ಲಿ ಹೋಮ ಮಾಡಿದಂತೆ ನಿದ್ರೆಯಲ್ಲಿ ರಾತ್ರಿ ಕಾಲೋ ಜಲಹೋಮಸ್ಯ, 50 ವರ್ಷಗಳ ಕಾಲ ನಮ್ಮ ಸಾಧನೆ ರಾತ್ರಿ ಕಾಲದಲ್ಲಿ ಕಳೆದು ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ಇನ್ನೂ 50 ವರ್ಷಗಳಲ್ಲಿ 20 ವರ್ಷ, ಅದನ್ನೇ ಪ್ರಹ್ಲಾದರಾಜರ ಮಾತನ್ನೇ ತರ್ಜುಮೆ ಮಾಡ್ಕೊಂತ ಹೇಳ್ತಾರೆ. 20 ವರ್ಷ ಆ ಒಂದು ಬಾಲ್ಯಾವಸ್ಥೆಯಲ್ಲಿ, ಮತ್ತೆ 20 ವರ್ಷ ಒಂದು ಕೊನೆಯ ಒಂದು ವಿಂಶತಿ ಕಲ್ಪಸ್ಯ, ಅಂದರೆ ನಾವು ಕೊನೆಯಲ್ಲಿ ನಾವು ರೋಗ ರುಜಿನಗಳಿಂದ ಬೆಳೆಯುವಾಗ ಆ ಒಂದು ಸಮಯದಲ್ಲಿ ಕಳೆದು ಹೋಗುತ್ತೆ. ಕೊನೆಗೆ 10 ವರ್ಷಗಳು ಮಾತ್ರ ಮಿಕ್ಕಿರುತ್ತೆ ಸಾಧನೆಯಲ್ಲಿ. ಅದು ಕೂಡ ಯಾಕೆ ಆಗಲ್ಲ ಅಂದ್ರೆ ದೂರಾಪೂರೇಣ ಕಾಮೇನ ಮೋಹೇನ ಚ ಬಲೀಶಯ ಶೇಷಂ ಗೃಹೇಶು ಶಕ್ತಸ್ಯ ಪ್ರಮತ್ತಸ್ಯಾಪಯಾತಿ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಯಾಕೆಂದ್ರೆ ಆ ಒಂದು 10 ವರ್ಷಗಳಿಂದ ಕಾಮ ಮೋಹದಿಂದ ನಾವು ಬಳಲುತ್ತಿರ್ತೇವೆ. ಆದ್ದರಿಂದ ನಮಗೆ ಈ ಸಾಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನೇ ನಮ್ಮ ಪ್ರಹ್ಲಾದರಾಜರು ಹೇಳ್ತಾರೆ, ಕೋಗೃಹೇಶು ಪುಮಾಂಸಕ್ತಂ ಆತ್ಮಾನಂ ಅಜಿತೇಂದ್ರಿಯ ಸ್ನೇಹ ಪಾಶೇ ದೃಢೇರ್ಬದ್ಧಂ ಉತ್ಸಹೇತ ವಿಮೋಚಿತಂ. ಯಾರು ಈ ಒಂದು ಸ್ನೇಹ ಪಾಶೇ ದೃಢೇರ್ ಅಂದರೆ ಸ್ನೇಹದ ಪಾಶ, ಆ ಒಂದು ಪತ್ನಿ, ಮಕ್ಕಳು, ಆ ಸಂಸಾರ, ಮನೆ, ಎಲ್ಲ ಆಸ್ತಿ, ಆ ಒಂದು ಸ್ನೇಹ ಪಾಶ, ಆ ಒಂದು ಪಾಶದಿಂದ ಬದ್ಧನಾಗಿರುವಂತಹ ವ್ಯಕ್ತಿಗೆ ಹೇಗೆ ಸಾಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಪ್ರಹ್ಲಾದರಾಜರು ಒಂದು ಪ್ರಶ್ನೆ ಹಾಕ್ತಾರೆ, ಪೂರ್ವ ಪಕ್ಷವನ್ನ. ಇದಕ್ಕೆ ಉತ್ತರ ನಮ್ಮ ವಿಜೇಂದ್ರ ಸ್ವಾಮಿಗಳು ಪರಮಾತ್ಮನಲ್ಲಿ ಹೇಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಇದು ನಮಗೆ ಗೊತ್ತಿರುವಂತಹ ವಿಷಯ. ಆದ್ದರಿಂದ ನಾವು ಹೇಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ ಪಾಪ ವಿಮೋಚನಾ ಸ್ತೋತ್ರದಲ್ಲಿ ಹೇಳ್ತಾರೆ. ಇಹ ಭಾರತ ಭೂತಲೇತಿ ಪುಣ್ಯೇ ದ್ರವಿಣ ಸ್ತ್ರೀ ಸುತ ಪೂರ್ವಕೇಶು ಮಾಯಾಂ ಅಲಮೇಕದಿದಂ ವಿಮುಚ್ಯ ವಾಮೇ ತವ ಪಾದಾಬ್ಜರತಿಂ ಪ್ರದೇಹಿ ದೇಹಿ. ಪರಮಾತ್ಮ, ಈ ಒಂದು ಪರಮ ಪುಣ್ಯವಾಗಿರುವಂತಹ ಭಾರತ ಭೂತಲೆ, ಭಾರತ ದೇಶದಲ್ಲಿ ವೈಷ್ಣವನಾಗಿ ನಾನು ಬಂದು ಹುಟ್ಟಿದ್ದೇನೆ. ಆದರೆ ನಾನು ಈ ಒಂದು ಸ್ನೇಹಪಾಶದಿಂದ ಬಳಲುತ್ತಿದ್ದೇನೆ. ಆದ್ದರಿಂದ ದ್ರವಿಣ ಸ್ತ್ರೀ ಸುತ ಪೂರ್ವಕೇಶು ಮಾಯಾಂ ಅಲಂ ದಿನಂ ವಿಮುಚ್ಯ, ಒಂದು ದಿನವಾದರೂ ಕೂಡ ಈ ಒಂದು ಪತ್ನಿ, ದುಡ್ಡು, ಮಕ್ಕಳು, ಬಂಧು ಬಾಂಧವರು ಎಂಬುವಂತಹ ಸ್ನೇಹಪಾಶದ ಬಿಡುಗಡೆ ಒಂದು ದಿನಕ್ಕಾದರೂ ಮಾಡು, ಆ ಒಂದು ದಿನದ ಕಾಲ ಆದರೂ ನಾನು ಸಾಧನೆ ಮಾಡಿಕೊಳ್ಳುತ್ತೇನೆ ಅಂತ
ವಿಶೇಷವಾಗಿ ಹೃತ್ಪೂರ್ವಕವಾಗಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಯಾಕೆಂದ್ರೆ ಅವರು ಬಾಲ್ಯ ಸನ್ಯಾಸ ತಗೊಂಡಂತಹ ಮಹಾನುಭಾವರು. ಅವರಿಗೆ ಈ ಎಲ್ಲ ಪಾಪ ವಿಮೋಚನಾ ಸ್ತೋತ್ರದಲ್ಲಿ ಅದರ ಒಂದು 10 ಶ್ಲೋಕಗಳಲ್ಲಿ ಇರಬರ ಎಲ್ಲಾ ಪಾಪಗಳನ್ನು ಅವ್ರು ತರ್ಜಮೆ ಮಾಡ್ಕೋತಾರೆ. ಅಂದ್ರೆ ಈ ಎಲ್ಲ ಪಾಪವನ್ನು ನಾನು ಮಾಡಿದ್ದೇನೆ ಅಂತ ಬರೀವಾಗ ನಾವು ಏನ್ ತಗೋಬೇಕು ಇದರಲ್ಲಿ ಸಾರಾಂಶ ಅಂದ್ರೆ, ಅವರಿಗಲ್ಲ, ನಮ್ಮ ಪರವಾಗಿ ತಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರುವಂತಹದ್ದು. ಯಾಕಂದ್ರೆ ಅವರು ಇಡೀ ಜೀವನವನ್ನೇ ಪರಮಾತ್ಮನಿಗೆ ಮುಡಿಪಿಟ್ಟಂತಹ ಮಹಾನುಭಾವರು. ಅವರು ಸಾಧನೆ ಮಾಡ್ಕೊಂಡಿದ್ದಾರೆ, ನಮ್ಮ ಸಾಧನೆ ಆಗಿಲ್ಲ. ನಾವು ಸಾಧನೆ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಿದ್ದಾರೆ. ನಾವು ಹೇಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಪಾಪಿಷ್ಠ ಅಂತ ಪರಮಾತ್ಮನ ಮುಂದೆ ಶರಣಾಗತರಾದಾಗ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ಮೋಹ ಪಾಶಗಳಿಂದ ನಾವು ಬದ್ಧರಾಗಬೇಕು ಅಂತ ಪ್ರಹ್ಲಾದರಾಜರು, ಅವರ ಶಿಷ್ಯರಾಗಿರುವಂತಹ ವ್ಯಾಸರಾಜರ ಶಿಷ್ಯರಾಗಿರುವಂತಹ ವಿಜೇಂದ್ರ ತೀರ್ಥರು ಹೇಳ್ಕೊಡ್ತಿದ್ದಾರೆ. ಈ ರೀತಿಯಾಗಿ ನಾವು ಅವರಂತೆ ನಾವು ಬಾಹ್ಯ ಸನ್ಯಾಸವನ್ನ ಸ್ವೀಕಾರ ಮಾಡಲಿಕ್ಕೆ ಬೇಕಾಗಿಲ್ಲ. ನಾವು ಕರ್ಮ ಸನ್ಯಾಸವನ್ನ ಸ್ವೀಕಾರ ಮಾಡಿದರೆ ಸಾಕು. ವಿಹಿತವಾಗಿರುವಂತಹ ನಿಷ್ಕಾಮ ಕರ್ಮವನ್ನ ಭಗವತ್ ಪ್ರೀತ್ಯರ್ಥವಾಗಿ ನಾವು ಮಾಡಿದಾಗ ನಾವು ನರಸಿಂಹನ ಅನುಗ್ರಹಕ್ಕೆ ಪ್ರಾರ್ಥರಾಗುತ್ತೇವೆ. ಅಂತಹ ವಿಜೇಂದ್ರ ತೀರ್ಥರು ಅರ್ಥಾತ್ ಪ್ರಹ್ಲಾದರಾಜರ ಶಿಷ್ಯಾಂತರ್ಗತ ಭಾರತೀಯ ಪ್ರಾಣಾಂತರ್ಗತ ನರಸಿಂಹರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಾವು ಕೂಡ ಈ ಒಂದು ಸಾಧನೆ ಎಂಬುವಂತಹದ್ದು ಒಂದು ದಿನಕ್ಕಾದರೂ, ಅರ್ಥಾತ್ ಈ ಜೀವನದಲ್ಲಿ ಎಷ್ಟು ದಿನಗಳು ಆಗುತ್ತವೋ ಅಷ್ಟು ದಿನಗಳ ಕಾಲ ಸಾಧನೆ ಮಾಡಿಸಿಕೋ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಹ್ಲಾದರಾಜರು ನರಸಿಂಹದೇವರು ಪ್ರಹ್ಲಾದರಾಜರ ಮೂಲಕವಾಗಿ ನಮಗೆ ಅನುಗ್ರಹ ಮಾಡುತ್ತಿದ್ದಾರೆ. ಮತ್ತೆ ವೃಂದಾವನವನ್ನು ನೋಡಿದಾಗ ನಮಗೆ ಬಾಹ್ಲಿಕರಾಜರು ಕಾಣಿಸುತ್ತಿದ್ದಾರೆ. ಇಂತಹ ಬಾಹ್ಲಿಕರಾಜರು ಅಂದರೆ ಭೀಮಸೇನ ದೇವರ ಗದೆಯಿಂದ ಪ್ರಾಣತ್ಯಾಗ ಮಾಡಿದಂತಹ ಮಹಾನುಭಾವರು. ಅವರಿಗೆ ವಿಶೇಷವಾಗಿ ನಮಸ್ಕರಿಸಿ ಮುಂದೆ ನಾವು ವ್ಯಾಸರಾಜರನ್ನು ನೋಡುತ್ತಿದ್ದೇವೆ. ಇಂತಹ ವ್ಯಾಸರಾಜರು ಅಂತ ನಮ್ಮ ವಿಜೇಂದ್ರ ಸ್ವಾಮಿಗಳು ಅವರ ಸ್ತುತಿಯಲ್ಲಿ ಅವರ ಸ್ತೋತ್ರವನ್ನ ರಚನೆ ಮಾಡಿ ಎಷ್ಟು ಅದ್ಭುತವಾಗಿ ಬರೆಯುತ್ತಾರೆ. ಮಧ್ವ ಸಿದ್ಧಾಂತ ದುಗ್ಧಾಬ್ಧಿ ವೃದ್ಧಿ ಪೂರ್ಣ ಕಲಾಧರ ವ್ಯಾಸರಾಜ ಯತೀಂದ್ರೋ ಮೇ ಭೂಯಾದೀಪ್ಸಿತ ಸಿದ್ಧಯೇ. ವ್ಯಾಸತೀರ್ಥರು ಮಧ್ವ ಸಿದ್ಧಾಂತದ ಒಂದು ಕ್ಷೀರ ಸಮುದ್ರಕ್ಕೆ ಚಂದ್ರರಂತೆ ಹೊಳೆಯುವಂತಹ ಮಹಾನುಭಾವರು. ಅಂತಹ ಮಹಾನುಭಾವರು ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ಉಂಟು ಮಾಡಲಿ. ಯನ್ನಾಮಗ್ರಹಣಾದೇವ ಪಾಪರಾಶಿ ಪಲಾಯತೆ ಸೋಯಂ ಶ್ರೀವ್ಯಾಸ ಯೋಗೀಂದ್ರೋ ನಿಹಂತು ದುರಿತಾನಿನಃ ಪ್ರಹ್ಲಾದಸ್ಯಾವತಾರವಸೋ ವಹೀಶಾನ ಪ್ರವೇಶವಾನ್ ತೇನ ತತ್ಸೇವಿನಾಂ ದೃಢಾಂ ಸರ್ವಮೇತದ್ ಭವೇ ಧ್ರುವಂ. ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ಬಂದು ಅವತಾರ ಮಾಡಿದ್ದಾರೆ. ಆ ತತ್ವ ನಮಗೆ ಯಾರು ತಿಳಿಸ್ಕೊಟ್ಟವರು? ಮೊದಲನೇದಾಗಿ ಅಂದ್ರೆ ನಮ್ಮ ವಿಜೇಂದ್ರ ಸ್ವಾಮಿಗಳು. ಯಾಕೆಂದ್ರೆ ಯನ್ನಾಮಗ್ರಹಣಾದೇವ ಪಾಪರಾಶಿ ಫಲಾಯತೆ, ವ್ಯಾಸರಾಜರ ಗುಣಗಾನ ನಾಮಸ್ಮರಣೆಯಿಂದ ನಮ್ಮ ಎಲ್ಲಾ ಪಾಪರಾಶಿ ಫಲಾಯತೆ, ಎಲ್ಲಾ ಪಾಪರಾಶಿಗಳು ನಾಶವಾಗುತ್ತವೆ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ನಾವು ಈಗಷ್ಟೇ ನೋಡಿದ್ದೇವೆ. ಅಂದ್ರೆ ಪ್ರಹ್ಲಾದರಾಜರು, ವ್ಯಾಸರಾಜರು, ಬಾಹ್ಲಿಕರಾಜರು, ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಒಂದೇ ಎಂಬುವಂತಹ ತತ್ವ ಸಾಧಿಸಿದಂತಹ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳ ಪೂರ್ವದಲ್ಲಿ ಅಷ್ಟು ಜನ ಹೇಳುತ್ತಿರಲಿಲ್ಲ ವ್ಯಾಸರಾಜರು ಪ್ರಹ್ಲಾದರಾಜರ ಅವತಾರ ಅಂತ. ಆದರೆ ವ್ಯಾಸರಾಜ ಸ್ತೋತ್ರದಲ್ಲಿ ಹೇಳ್ತಾರೆ ಪ್ರಹ್ಲಾದಸ್ಯಾವತಾರೋಸೌ ಅಂತ. ಪ್ರಹ್ಲಾದನ ಅವತಾರವೇ ನಮ್ಮ ವ್ಯಾಸರಾಜರು ಅಂತ ಸಾಧಿಸಿದಂತಹ ಮಹಾನುಭಾವರು. ಅಂತಹ ಮಹಾನುಭಾವರು ನಮ್ಮ ವ್ಯಾಸರಾಜ ಸ್ವಾಮಿಗಳು. ಅಂತಹ ವ್ಯಾಸರಾಜರಿಗೂ ವಿಶೇಷವಾಗಿ ನಮಸ್ಕರಿಸಿ ನಮ್ಮ ವಿಜೇಂದ್ರ ಸ್ವಾಮಿಗಳ ವಿದ್ಯಾಗುರುಗಳು. ಆದ್ದರಿಂದ ವಿಶೇಷವಾಗಿ ಇವತ್ತು ನಮಸ್ಕರಿಸಿ ಮುಂದೆ ವೃಂದಾವನವನ್ನು ನೋಡಿದಾಗ ನಮಗೆ ಕಾಣಿಸುವಂತಹದ್ದು ರಾಘವೇಂದ್ರ ಸ್ವಾಮಿಗಳು, ಭವ್ಯಸ್ವರೂಪ ದಿವ್ಯವಾದ ಪಾದುಕೆಗಳು. ಎಂತಹ ರಾಘವೇಂದ್ರ ಸ್ವಾಮಿಗಳು ಅಂದರೆ ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರ ಪುತ್ರಕಃ. ವಿಜೇಂದ್ರ ತೀರ್ಥರ ಪ್ರಶಿಷ್ಯರು, ಸುಧೀಂದ್ರ ತೀರ್ಥರ ಶಿಷ್ಯರಾಗಿರುವಂತಹ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳು, ನಾವು ಸುಧೀಂದ್ರರ ಶಿಷ್ಯರು ಅಂತ ನಾವು ಬಹಳಷ್ಟು ಕಥೆಗಳನ್ನು ಕೇಳ್ತೇವೆ. ಆದರೆ ವಿಜೇಂದ್ರರ ಪ್ರಶಿಷ್ಯರು ಅಂತ ನಾವು ತೋರಿಸ್ಕೊಳ್ಳಲಿಕ್ಕೆ ರಾಘವೇಂದ್ರ ವಿಜಯ, ಇದು ಕನ್ನಡದ ರಾಘವೇಂದ್ರ ವಿಜಯ ಅಲ್ಲ, ಸಂಸ್ಕೃತದ ರಾಘವೇಂದ್ರ ವಿಜಯ. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲೇ ಒಬ್ಬರು ಕವಿಗಳು, ಲಕ್ಷ್ಮೀನಾರಾಯಣ ಕವಿಗಳು ಅಂತ, ಅವರು 16 ಅಧ್ಯಾಯದ ರಾಘವೇಂದ್ರ ವಿಜಯವನ್ನು ಬರೆಯುತ್ತಾರೆ ಸಂಸ್ಕೃತದಲ್ಲಿ. ಅದು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಕೊನೆಯ 6 ಅಧ್ಯಾಯಗಳೇನಿರ್ತವೆ ಸರ್ಗಗಳು, ಅದನ್ನ ನದಿಗೆ ಹಾಕಿಸ್ತಾರೆ. ಯಾಕೆಂದ್ರೆ ಮಧ್ವಾಚಾರ್ಯರ ಮಧ್ವ ವಿಜಯ 16 ಸರ್ಗದ್ದು. ರಾಘವೇಂದ್ರ ಸ್ವಾಮಿಗಳದ್ದು ಅಷ್ಟು ದೊಡ್ಡದು ಬೇಕು ಅಂತ ಅವರಿಗೆ ಅನಿಸಲಿಲ್ಲ. ಯಾಕಂದ್ರೆ ಗುರುಗಳದ್ದು ಯಾವತ್ತೂ ಶ್ರೇಷ್ಠವಾಗಿರುವಂತಹ ಗ್ರಂಥ. ಆದ್ದರಿಂದ 10 ಅಧ್ಯಾಯದ ರಾಘವೇಂದ್ರ ವಿಜಯ ಅದು ಹೇಗೆ ಬರುತ್ತೆ ಅಂದ್ರೆ, ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಬಹಳಷ್ಟು ಕಥೆಗಳು ಬರುತ್ತೆ. 9 ಹಾಗೂ 10ನೇ ಅಧ್ಯಾಯದಲ್ಲಿ ಅವರ ಸನ್ಯಾಸ ಸ್ವೀಕಾರದ ನಂತರ ಏನಾಗುತ್ತೆ ಅದರ ಸ್ವಾರಸ್ಯ ಏನು ನೋಡಿ. ಅವರು ಸನ್ಯಾಸ ಸ್ವೀಕಾರ ಮಾಡಿದಾಗ 13 ವರ್ಷಗಳ ಕಾಲ ಎಲ್ಲಿದ್ದರು ಅಂದ್ರೆ ಕುಂಭಕೋಣ ಕ್ಷೇತ್ರದಲ್ಲಿ. ನಮ್ಮ ವಿಜೇಂದ್ರ ಸ್ವಾಮಿಗಳ ವೃಂದಾವನದ ಸಮೀಪದಲ್ಲೇ ತಾವು ಇದ್ದು ಸಾಧನೆ ಮಾಡಿಕೊಂಡರು. ಹೇಗೆ ಅಂತ ರಾಘವೇಂದ್ರ ವಿಜಯದಲ್ಲಿ ಬಹಳ ಭಾಗವತ ಧರ್ಮ ಏನು, ಭಾಗವತರು ಹೇಗಿರಬೇಕು ಅಂತ ತೋರಿಸಿಕೊಡುವಂತಹ ಒಂದು ಸಮಯ ಅದು. ಯಾಕೆಂದ್ರೆ 2 ಅಧ್ಯಾಯಗಳ ಕಾಲದಲ್ಲಿ ಹೇಗೆ ರಾಘವೇಂದ್ರ ಸ್ವಾಮಿಗಳ ದಿನಚರಿ ಹೇಗಿತ್ತು,
ಪೂರ್ವದಲ್ಲಿ ಪ್ರಾತಃ ಕಾಲದಲ್ಲೇ ಬೆಳಗ್ಗೆ ಎದ್ದು ಅವರು ಹೇಗೆ ಪ್ರಾರ್ಥನೆ ಎಲ್ಲ ಮಾಡಿಕೊಳ್ಳುತ್ತಾ ಹೇಗೆ ಹೋಗ್ತಿದ್ರು ಅಂದರೆ, ಆ ಮಠದಿಂದ ಕಾವೇರಿಗೆ ಸ್ನಾನಕ್ಕೆ ಹೋಗ್ಲಿಕ್ಕೆ ಒಂದು ಪ್ರಾಯಶಃ 1-2 ಕಿಲೋಮೀಟರ್ ಇರ್ಬೋದು, ಅದು ಈಗಲೂ ಹೋಗ್ಬೋದು. ಆ ರಾಘವೇಂದ್ರ ಸ್ವಾಮಿಗಳು ಯಾವ ದಾರಿಯಲ್ಲಿ ಹೋಗ್ತಿದ್ರು ಇನ್ನೂ ತೋರಿಸ್ತಾರಲ್ಲಿ ಹೋದ್ರೆ. ಹೇಗೆ ಹೋಗ್ತಿದ್ರು ಅಂದರೆ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಪಲ್ಲಕ್ಕಿಯಲ್ಲಿ ಹೋಗ್ತಾ ಸುಮ್ಮನೆ ಕೂತಿರ್ಲಿಲ್ಲ, ಗಜೇಂದ್ರ ಮೋಕ್ಷದ ಪಾರಾಯಣ ಮಾಡ್ತಿದ್ರು. ನಮ್ಮಂತೆ ಬರೀ ಆ 2 ಶ್ಲೋಕ ಅಥವಾ ಸುಮ್ಮನೆ ಸ್ಮರಣೆ ಮಾಡ್ತಿರ್ಲಿಲ್ಲ, ಸಂಪೂರ್ಣ ಆ ಎಲ್ಲ ಅಧ್ಯಾಯಗಳನ್ನ ಪಾರಾಯಣ ಮಾಡ್ತಿದ್ರು. ಆಮೇಲೆ ಸಂಕಲ್ಪ ಪುರಸ್ಸರವಾಗಿ ಸ್ನಾನವನ್ನ ಮಾಡಿ ಆ ಪುರುಷ ಸೂಕ್ತದಿಂದ ಅಲ್ಲಿ ನದಿಯ ತಟದಲ್ಲಿ ತಾವು ಪೂಜೆ ಮಾಡಿ ಮತ್ತೆ ಕುಂಭಕೋಣ ಕ್ಷೇತ್ರ ಅಂದ್ರೆ ವಿಜೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಬಂದು ಪ್ರಾತಃ ಕಾಲದಲ್ಲೇ ನಮಸ್ಕರಿಸಿ ಆ ಪಾಠಾದಿಗಳನ್ನು ಮಾಡಿ ಮೂಲರಾಮನ ಪೂಜೆಯನ್ನು ಮಾಡಿ ಮತ್ತೆ ಬಂದು ಪೂಜೆ ಮಾಡಿ ಎಲ್ಲ ರಾಘವೇಂದ್ರ ವಿಜಯದಲ್ಲಿ ಎಷ್ಟು ಒಂದು ಕಟ್ಟುನಿಟ್ಟಾಗಿ ತೋರಿಸಿದ್ದಾರೆ. ಆ ಕುಂಭಕೋಣ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ವೈಭವ ಎಷ್ಟು, ವಿಜೇಂದ್ರ ಸ್ವಾಮಿಗಳ ಮಹಿಮೆಯಿಂದ ರಾಘವೇಂದ್ರ ಸ್ವಾಮಿಗಳು ವಿಜೇಂದ್ರ ಸ್ವಾಮಿಗಳನ್ನ ಗೌರವ ಪಡುತ್ತಿದ್ದರು ಅಂತ, ಅವರು ಎಷ್ಟು ಪೂಜೆ ಮಾಡುತ್ತಿದ್ರು ಅಂತ. ಅಂತಹ ವಿಶೇಷವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು, ಅವರ ಪರಮಗುರುಗಳಾಗಿರುವಂತಹ ವಿಜೇಂದ್ರ ಸ್ವಾಮಿಗಳು, ಅಂತಹ ಮಹಾನುಭಾವರೆಲ್ಲರೂ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಭಿನ್ನೈರರ್ಥೈರನೇಕ ಪ್ರಕರಣ ಭಣಿತೈರತ್ಯ ಮಧ್ವಾಗಮಾಬ್ದೋ ಮತ್ಯಾಭೂಯೋ ವಿಚಿಂತ್ಯ ಶ್ರುತಿಪರಿಣಿತೆಯ ಶಸ್ತಯಾ ಸಂಗೃಹೀತೈಃ ಸೂತ್ರೇಷ್ವೈಕೈಕಶೋಪಿ ವೃತಿವರ ಭವತಾ ಯೋಜಿತೇಷು ಪ್ರವಾಚ ಮೋದೋ ಯಾವನ್ನ ತಾದೃಕ್ತವ ಪುನರಿತರೈ ರಾಘವೇಂದ್ರ ಪ್ರಬಂಧೈಃ. ರಾಘವೇಂದ್ರ ಸ್ವಾಮಿಗಳ ಗ್ರಂಥ ಒಂದೊಂದು ಎಂತಹ ಅದ್ಭುತವಾಗಿರುವಂತಹದ್ದು. ವಾದಿನ ತೀರ್ಥರು ಹೇಳ್ತಾರೆ, ಮಧ್ವ ಸಿದ್ಧಾಂತ ಎಂಬುವಂತಹ ಸಮುದ್ರದಲ್ಲಿ ಮುಳುಗಿ ತಂತ್ರದೀಪಿಕ ಎಂಬುವಂತಹ ಗ್ರಂಥವನ್ನು ಕೂಡ ತಾವು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಯಾವ ರೀತಿಯಾಗಿದೆ ಅಂದರೆ ದಾರಿದೀಪದಂತೆ ಇದೆ. ಯಾರು ಆ ಬ್ರಹ್ಮಸೂತ್ರಗಳು ಪ್ರವೇಶ ಮಾಡಲಿಕ್ಕೆ ಹೋಗುತ್ತಿದ್ದಾರೋ, ಅವರು ಏನು ಪ್ರವೇಶ ಮಾಡ್ತಿದ್ದಾರೋ ಅವರಿಗೆ ವಿಶೇಷವಾಗಿ ದಾರಿದೀಪದಂತೆ ಇರುವಂತಹ ಗ್ರಂಥ. ಅಂತಹ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಅವರ ಗುರುಗಳಾಗಿರುವಂತಹ ಸುಧೀಂದ್ರ ತೀರ್ಥರು, ವಿಜೇಂದ್ರ ತೀರ್ಥರಿಗೆ ನಮಸ್ಕರಿಸಿ ನಾವು ನಮ್ಮ ಸಾಧನೆಯನ್ನು ಕೂಡ ಮಾಡಿಕೊಳ್ಳಬೇಕು. ನಾರಾಯಣ ಶಬ್ದವಾಚಿನಾಗಿರುವಂತಹ ನಮ್ಮ ಬಿಂಬನಾದ ಶ್ರೀಹರಿ ದರ್ಶನಾರ್ಥವಾಗಿ ನಾವು ಕೂಡ ಹೋಗುವವರಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದಾಗ, ತಿರುಪತಿ ಕ್ಷೇತ್ರಕ್ಕೆ ಹೋಗು, ಅಲ್ಲಿರುವಂತಹ ನಿನ್ನ ಬಿಂಬನ ಪೂಜೆಯನ್ನು ಮಾಡಿಕೋ ಅಂತ ಅವರು ಅನುಗ್ರಹ ಮಾಡುತ್ತಿದ್ದಾರೆ. ಅವರ ಅನುಗ್ರಹದ ಮೂಲಕವಾಗಿ ನಾವು ತಿರುಪತಿ ಕ್ಷೇತ್ರಕ್ಕೆ ಬಂದು ಕಾಲು ಇಟ್ಟಿದ್ದೇವೆ. ಅದ್ಭುತವಾಗಿರುವಂತಹ ಕ್ಷೇತ್ರ. ಅಲ್ಲಿರುವಂತಹ ಕಪಿಲ ತೀರ್ಥದಲ್ಲಿರುವಂತಹ ಕಪಿಲೇಶ್ವರಿಗೆ ನಮಸ್ಕರಿಸಿ ಮೊದಲನೆಯ ಬೆಟ್ಟದಾಗಿ ಇರುವಂತಹ ಆ ವೆಂಕಟಾದ್ರಿ ಪರ್ವತವನ್ನು ನಾವು ಸ್ಪರ್ಶಿಸುತ್ತಿದ್ದೇವೆ. ಇಲ್ಲಿ ಮಾಧವ ಬ್ರಾಹ್ಮಣ ಮಾಡಬಾರದ ಪಾಪವನ್ನು ಮಾಡಿದರು, ಪಶ್ಚಾತ್ತಾಪವನ್ನು ಪಟ್ಟಾಗ ಆ ಎಲ್ಲ ಪಾಪಗಳು ನಾಶವಾದವು. ಆದ್ದರಿಂದ ತಾನು ಮುಂದೆ ಆಕಾಶರಾಜನಾಗಿ ಹುಟ್ಟಿ ಆ ಒಂದು ಸಾಧನೆಯನ್ನು ಮಾಡಿಕೊಳ್ಳುವವನಾಗಿದ್ದ. ನಮಗೆ ಇಲ್ಲಿ ಸಹಜವಾದ ಒಂದು ಪ್ರಶ್ನೆ ಬರಬಹುದು, ನಾವು ಆ ಮಾಧವ ಬ್ರಾಹ್ಮಣ ಮಾಡಿದಷ್ಟು ಪಾಪ ಮಾಡಿಲ್ಲ ಅಂತ ನಾವು ಹಿಕ್ತಿರ್ಬೋದು. ಆದರೆ ಅದರ ಅರ್ಥ ಏನು ಅಂದರೆ ನಾವು ಅಷ್ಟು ಮಾಡಿಲ್ಲ, ಅದಕ್ಕಿಂತ ಹೆಚ್ಚು ಪಾಪವನ್ನೇ ನಾವು ಮಾಡಿದ್ದೇವೆ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾ ಕಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ವಿಜೇಂದ್ರ ಸ್ವಾಮಿಗಳು ನಮ್ಮ ಅಹಂಕಾರದ ಪಾಡು ಎಷ್ಟು ಅಂತ ಬಿಡಿಸಿ ಹೇಳ್ತಾರೆ. 1 ವರ್ಷಗಳ ಕಾಲ ಸುಕೃತಂ ತಿಲ ಮಾತ್ರ ತುಲ್ಯಮೀಶ, 1 ವರ್ಷಗಳ ಕಾಲ ನಾನು ಸಾಧನೆ ಮಾಡಿಕೊಂಡರು ಎಷ್ಟು ಪುಣ್ಯ ಬಂದಿರತ್ತೆ ಅಂದರೆ ಒಂದು ಸಾಸಿವೆ ಕಾಳಷ್ಟು ಅಲ್ಲ. ಆದರೆ ಒಂದೊಂದು ಯಾಮಕ್ಕೆ ಎಷ್ಟು ಪಾಪ ಮಾಡುತ್ತಿದ್ದೇವೆ ಅಂದರೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ. ರಮಯಾಪ್ಯಗಣೀಯ ವಸ್ತು ಜಾತಂ ದ್ವಿವಿಧಂ ಪ್ರಾಹುರ ಮಂದ ಬುದ್ಧಿಭಾಜ ತವ ಸದ್ಗುಣ ಜಾತ ಮೇಕ ಮನ್ಯನ್ ಮಮ ದುರಂತ ಪಾಪ ಜಾತಂ ಅಂತ ಅವ್ರು ಹೇಳ್ತಾರೆ. ಅಂದರೆ ಔಪಚಾರಿಕವಾಗಿ ಒಂದು ಹೇಳ್ತಾರೆ ಒಂದು ಮಾತು, ಲಕ್ಷ್ಮೀದೇವಿಗೆ 2 ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಏನು, ಒಂದು ಪರಮಾತ್ಮನ ಗುಣಗಳು, ಮತ್ತೊಂದೇನು ನಾನು ಮಾಡಿದ ಪಾಪ. ಅಂದರೆ ನಾವೆಷ್ಟು ಪಾಪ ಮಾಡಿದ್ದೇವೆ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಪಾಪವನ್ನು ಮಾಡಿದ್ದೇವೆ. ಅಂತಹ ಪಾಪ ಮಾಡಿಕೊಂಡಂತಹ ನಾವು ಯಾಕೆ ಪಾಪ ಮಾಡುತ್ತಿದ್ದೇವೆ ಅಂತ ವಿಜೇಂದ್ರ ಸ್ವಾಮಿಗಳ ಒಂದು ಅದ್ಭುತವಾದ ಚಿಂತನೆ ಕೊಡ್ತಾರೆ. ನ ಸುಖಾನುಭವಾಯ ಪಾಪ ಕರ್ಮಾಣ್ಯಹಮೀಶಾನುದಿನಂ ತನೋಮಿ ಕಿಂತು ಅಘನಾಶಯಶಃ ಪರೀಕ್ಷಣಾರ್ಥಂ ತವ ನಾಮ್ನಾಮನುತಾಪ ಸಿದ್ಧಯೇವ. ಪರಮಾತ್ಮ, ನಾ ಯಾಕೆ ಇಷ್ಟು ಪಾಪ ಮಾಡ್ತಿದ್ದೇನೆ ಅಂತ ನೀನು ಕೇಳ್ಬೋದು. ಯಾಕೆ ಮಾಡ್ತಿದ್ದೆ ಅಂತ ನಾನೇ ಹೇಳ್ಬಿಡ್ತೀನಿ. ನಾನು ಈ ಪಾಪ ಕರ್ಮ ಮಾಡಿ ಸುಖ ಪಡಬೇಕು ಅದೆಲ್ಲ ಸರ್ವಥಾ ಏನೂ ಇಲ್ಲ. ನಾನು ಅಘನಾಶಯಶಃ ಪರೀಕ್ಷಣಾರ್ಥಂ ತವ ನಾಮ್ನಾಮನುತಾಪ ಸಿದ್ಧಯೇವ. ನಾನು ಪುರಾಣ ಕೇಳ್ತಾ ಒಂದ್ಸತಿ ಕೇಳಿದ್ದೆ, ನಿನ್ನ ನಾಮದ ಚಿಂತನೆ ಮಾಡಿದಾಗ ನನ್ನ ಪಾಪ ಎಲ್ಲ ನಾಶ ಆಗತ್ತೆ ಅಂತ. ನನಗೆ ಏನೋ ಅಷ್ಟು ನಂಬಿಕೆ ಇರಲಿಲ್ಲ. ಆದ್ದರಿಂದ ಅದನ್ನು ನಾನು ಪರೀಕ್ಷೆ ಮಾಡಲಿಕ್ಕೆ ನಾನು ಪಾಪವನ್ನು ಮಾಡುತ್ತಿದ್ದೇನೆ. ಅಂದರೆ ನಾವು ಈ ರೀತಿ ಸರ್ವಥಾ ಈ ರೀತಿಯಾಗಿ ಚಿಂತನೆ ಮಾಡಬಾರ್ದು. ಇದು ಏನು ತೋರಿಸ್ಕೊಡ್ತಿದೆ ಅಂದರೆ ಪರಮಾತ್ಮನ ನಾಮದ ಮಹಿಮೆ ಇಷ್ಟು. ನಾವು ಪರಮಾತ್ಮನ ಮುಂದೆ ಬಂದು ಶರಣಾಗತರಾದಾಗ ಏನು ಹೇಳಬೇಕು,
ಪರಮಾತ್ಮ, ನಾನು ಈ ಪಾಪ ಕರ್ಮಗಳನ್ನು ನಾನು ಸುಖಕ್ಕೆ ಅಂತ ಅನ್ಕೊಂಡಿದ್ದೇನೆ, ಆದರೆ ಮುಖ್ಯವಾಗಿ ಅದಕ್ಕಲ್ಲ, ನಿನ್ನ ನಾಮಸ್ಮರಣೆ ಮಾಡಿದರೆ ಈ ಪಾಪವೆಲ್ಲ ನಾಶ ಆಗತ್ತೆ. ನಿನ್ನ ನಾಮಸ್ಮರಣೆ ಎಂಬುವಂತಹದ್ದು ನನಗೆ ಕರುಣಿಸಿ ಆ ಪಾಪಗಳನ್ನು ನಾಶ ಮಾಡಿ ಮುಂದೆ ಈ ಪಾಪಗಳು ಮಾಡದೇ ಇರೋ ಹಾಗೆ ನೀನು ವಿಶೇಷವಾಗಿ ರಕ್ಷಿಸಬೇಕು ಅಂತ. ಅಂದರೆ ಎಲ್ಲ ಅದ್ಭುತವಾಗಿರುವಂತಹ ಮಾತುಗಳು, ಒಂದೊಂದು ನಾನು ಹೇಳ್ತಾ ಹೋದರೆ ಮತ್ತೆ ಸಮಯ ಮೀರೋಗುತ್ತೆ. ಅಂದರೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ರಾಘವ ಅವರು ಎಷ್ಟು ಸರಳತೆ, ತೃಣಾದಪಿ ಸುನೀಚಿ ಅನ್ನೋದು ಏನು ಮಾತು ನಾವು ನೋಡಿದ್ದೇವೆ. ವಿಜೇಂದ್ರ ಸ್ವಾಮಿಗಳು ಹೇಗೆ ಬರೀತಾರೆ, ಮಹಾನುಭಾವರು, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅಪರೋಕ್ಷ ಜ್ಞಾನಿಗಳು. ಆದರೂ ಏನು ಹೇಳ್ತಾರೆ, ಯದಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಭುವಿ ಯದ್ಯಪಿ ಪಾಪಿನೋ ವಸಂತಿ ಶ್ರಮಭಾಜ ಪುರುಷಾಸ್ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಭೂಮಿಯಲ್ಲಿ ಬಹಳಷ್ಟು ಪಾಪಿಷ್ಠರು ಇರಬಹುದು, ಆದರೆ ನನಗೆ ಸಮಾನರಾಗಿರುವಂತಹ ಪಾಪಿಷ್ಠರು ಯಾರೂ ಇಲ್ಲ ಅಂತ ಮಹಾನುಭಾವರಾಗಿರುವಂತಹ ವಿಜೇಂದ್ರ ಸ್ವಾಮಿಗಳಂತೆ ನಮ್ಮ ಮೂಲಕ ನಾವು ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಪರಮಾತ್ಮನಲ್ಲಿ ಶರಣಾಗತರಾಗಬೇಕು. ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ, ಇಲ್ಲ 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 ನಮ್ಮಂಥ ಪಾಪಿಷ್ಠರು ಅಂತ ವಿಶೇಷವಾಗಿ ಪರಮಾತ್ಮನಲ್ಲಿ ನಾವು ಶರಣಾಗತರಾದರೆ ಮಾಧವ ಬ್ರಾಹ್ಮಣನ ಪಾಪ ಹೇಗೆ ನಾಶ ಆದವೋ ಅದೇ ರೀತಿಯಾಗಿ ವೆಂಕಟಾಚಲ ವಾಸನಾಗಿರುವಂತಹ ಪರಮಾತ್ಮ ನಮ್ಮ ಪಾಪವನ್ನು ನಾಶ ಮಾಡ್ತಾನೆ. ಅಂತಹ ವೆಂಕಟಾಚಲವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನಂತಹ ಪಾಪಿಷ್ಠರು ಯಾರೂ ಇಲ್ಲ, ನಿನ್ನ ನಾಮ ಎಂಬುವಂತಹ ಮಹಾ ಭಾಗ್ಯವನ್ನು ಕರುಣಿಸಿ ಆ ನಾಮದ ಸ್ಮರಣೆಯ ಮೂಲಕವಾಗಿ ಆ ಪಾಪವನ್ನು ನಾಶ ಮಾಡಿ ಮುಂದೆ ಸಾಧನೆ ಮಾಡಿಕೊಳ್ಳುವಂತಹ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ವೆಂಕಟಾಚಲವಾಸ ಗೋವಿಂದ. ಇಲ್ಲಿ ಒಂದು ಚಿಂತನೆ ಆಗ್ಬೇಕು, ವಿಜೇಂದ್ರ ತೀರ್ಥರಂಗ್ ಬರ್ದಾರ, ಅದರರ್ಥ ಅವರು ಪಾಪಿಷ್ಠರಲ್ಲ. ಹೌದು, ನಮ್ಮ ಪರವಾಗಿ ಅವರು ಹೌದು ಸ್ತೋತ್ರ ಹೇಳುವ ಕೂಡ ಇದೆ. ಹೌದು ಹೌದು ಸ್ವಲ್ಪ ಚಿಂತನೆ, ಯಾಕಂದ್ರೆ ಮನುಷ್ಯನ ಏನಾಗ್ಬಿಡುತ್ತೆ, ಅವರೇ ಮಾಡಾರಲ್ಲ ಹಂಗ ಸರ್ವತ ತಿಳಿಬಾರ್ದು. ವಿಜೇಂದ್ರ ತೀರ್ಥರು ನಮಗೆ ಹೇಳ್ಕೊಡ್ತಾ ಇದ್ದಾರೆ, ನೀವು ಹೇಗೆ ಪ್ರಾರ್ಥನೆ ಮಾಡಬೇಕು, ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಚಿಂತನೆ ಸರಿ ಇರಬೇಕು. ಕರೆಕ್ಟ್, ಯು ಆರ್ ರೈಟ್. ಸ್ವಲ್ಪ ಈ ಪಾಯಿಂಟ್ ಮಾತ್ರ ಸ್ಟ್ರೆಸ್ ಮಾಡಿ ಹೇಳಬೇಕು. ಓಕೆ, ನೆಕ್ಸ್ಟ್. ವಿಶೇಷವಾಗಿ ಅಂತಹ ಮಹಾನುಭಾವರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡಂತಹ ಒಂದು ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಅವರಲ್ಲಿ ಯಾವ ತರಹದ ಆ ಒಂದು ದೋಷಗಳು ನಾವು ಅನ್ವಯ ಮಾಡಿಕೊಳ್ಳಬಾರದು. ನಮ್ಮಲ್ಲಿ ಈ ದೋಷಗಳಿವೆ, ಅವರು ಸರ್ವಥಾ ಮಾಡಿಲ್ಲ, ನಾವು ಮಾಡಿದ್ದೇವೆ ಅಂತ ನಾವು ಚಿಂತನೆ ಮಾಡಿಕೊಳ್ಳುತ್ತಾ ಮುಂದೆ ನಾವು ಬರುತ್ತಿರುವಂತಹದ್ದು ಶೇಷಾದ್ರಿ ಪರ್ವತಕ್ಕೆ, ಶೇಷಾಚಲ ಪರ್ವತ, ಹಿಂದೆ ಶೇಷದೇವರ ಅಹಂಕಾರ, ಅವರು ಕ್ಷಣಿಕವಾಗಿರುವಂತಹ ಅಹಂಕಾರದ ಮೂಲಕವಾಗಿ ವಾಯುದೇವರಿಗೆ ದ್ರೋಹವನ್ನು ಮಾಡಿದರು. ಆದರೆ ವಾಯುದೇವರು ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿ ಈ ಒಂದು ಪರ್ವತಕ್ಕೆ ಶೇಷಾಚಲ ಎಂಬಂತಹ ಹೆಸರು ಕೊಟ್ಟರು. ಯಾಕೆಂದ್ರೆ ಪರಮಾತ್ಮ ಶೇಷ ಶಯನ, ಆದರೆ ಅವನು ಶೇಷ ಅಯನ ಕೂಡ. ಅಂದ್ರೆ ಶೇಷ ಅಯನ ಅಂದ್ರೆ ಪರಮಾತ್ಮ ಯಾಕೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂದ್ರೆ ನಾವು ನೋಡಿದ್ದೇವೆ ಇದು ಶ್ರೀಸ್ತುತಿಯಲ್ಲಿ. ನಾಗಾರಿ ರುಗ್ರ ಪೌರುಷ ಆಪ ವಿಷ್ಣು ಅವಾಹತ್ತ ಮುತ್ತವಜ ಏನು ಚಿಂತನೆ. ವಿಶೇಷವಾಗಿ ತತ್ಪಾದ ಪಂಕಜ ಮಹಾಸನತಾಮ ವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಅಂತ ಶೇಷದೇವರಿಗೆ ಆ ಪದವಿ ಬಂದಿದ್ದೇ ಆ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ. ಯಾಕೆಂದ್ರೆ ಪರಮಾತ್ಮ ನಮ್ಮ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅವರು ಶೇಷದೇವರು ಹೇಗೆ ನಡೆದುಕೊಳ್ಳಬೇಕು, ಯಾಕೆ ಈ ಒಂದು ಕಾರ್ಯ ಆಗಿತ್ತು ಶೇಷದೇವರ ಮೂಲಕವಾಗಿ ಅಂದರೆ ಶೇಷದೇವರು ಅಸ್ವತಂತ್ರರು, ಎಲ್ಲ ಜೀವರು ಅಸ್ವತಂತ್ರರು. ಪರಮಾತ್ಮ ಶೇಷದೇವರಲ್ಲಿ ನಿಂತು ಈ ಒಂದು ಕಾರ್ಯವನ್ನು ಮಾಡಿಸಿ ಅನುಗ್ರಹ ಮಾಡಿದರು. ಯಾಕೆಂದ್ರೆ ನಾರ ಅಂದ್ರೆ ಶೇಷದೇವರು. ನಮ್ಮ ವಿಜೇಂದ್ರ ಸ್ವಾಮಿಗಳು ಕೊಡುವಂತಹ ಚಿಂತನೆ, ನಾರ ಅಂದ್ರೆ ಶೇಷದೇವರು. ತಸ್ಯ ಆಯಃ ಅಂದ್ರೆ ಗತಿ ಪ್ರವೃತ್ತಿ ರೂಪ ನಹ ಬಂಧ ಸಂಸಾರವನ್ನ ಯಸ್ಮಾತ್ ಸಹ ಇತಿ ವಾ ನಾರಾಯಣ ಅಂದ್ರೆ ಶೇಷದೇವರ ಒಂದು ಗಮನ, ಪ್ರವೃತ್ತಿ ಹಾಗೂ ಸಂಸಾರದ ಬಂಧನಕ್ಕೆ ಕಾರಣರಾಗಿರುವಂತಹದ್ದೇ ನಮ್ಮ ಈ ಶಯನನಾಗಿರುವಂತಹ ಪರಮಾತ್ಮ. ನಾರಾಯಣ ರೂಪಿ ಪರಮಾತ್ಮ ಶೇಷದೇವರಲ್ಲಿ ನಿಂತು ಈ ಒಂದು ಕಾರ್ಯವನ್ನ ಮಾಡಿಸಿ ಅವರಿಗೆ ಮಾಡುವಂತಹ ಬುದ್ಧಿಯನ್ನು ಕೂಡ ತಾವು ಕರುಣಿಸಿ ಅನುಗ್ರಹ ಮಾಡಿದ್ದಾನೆ. ಅಂತಹ ಪರಮಾತ್ಮ ಶೇಷಶಯನ, ಶೇಷ ಅಯನ ಅಂದ್ರೆ ಶೇಷಾಶ್ರಯನಾಗಿರುವಂತಹ ಪರಮಾತ್ಮ ಶೇಷದೇವರಿಗೆ ಹೇಗೆ ಶೇಷದೇವರಲ್ಲಿ ಇದ್ದಂತಹ ಕ್ಷಣಿಕವಾದ ಅಹಂಕಾರವನ್ನು ಹೇಗೆ ನಾಶ ಮಾಡಿದಾನೋ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಸದಾ ಅನಾದಿ ಕಾಲದಿಂದ ಬಂದಂತಹ ಆ ಒಂದು ಅಹಂಕಾರವನ್ನು ನಾಶ ಮಾಡಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಆ ಒಂದು ಅಂಜನಾದೇವಿ ತಪಸ್ಸನ್ನು ಮಾಡಿಕೊಂಡು ವಾಯುದೇವರು ಪುತ್ರರಾಗಿ ಪಡೆದುಕೊಂಡಂತಹ ಸ್ಥಳ ಮತಂಗ ಋಷಿಗಳ ಆಶ್ರಮದಲ್ಲಿ. ಅದೇ ರೀತಿಯಾಗಿ ನಾವು ಕೂಡ ಶಾಸ್ತ್ರ ಎಂಬುವಂತಹ ವನದಲ್ಲಿ ಆಲೋಚನೆ ಎಂಬುವಂತಹ ತಪಸ್ಸನ್ನು ಮಾಡಿಕೊಂಡು ಮಧ್ವಶಾಸ್ತ್ರದ ಜ್ಞಾನ ಎಂಬುವಂತಹ ಒಂದು ಫಲವನ್ನು ಪಡೆದುಕೊಳ್ಳುವರಾಗಬೇಕು. ಅಂತಹ ಅಂಜನಾಚಲ ವಾಸನ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂಜನಾಚಲ ವಾಸ ಗೋವಿಂದ ಗೋವಿಂದ.
ಮುಂದೆ ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ವೃಷಭಾಸುರ ತಾನು ಸಾವಿರಾರು ವರ್ಷ ತಪಸ್ಸನ್ನು ಮಾಡಿದಾಗ ನರಸಿಂಹದೇವರು ಪರಮಾತ್ಮ ಸಾಕ್ಷಾತ್ಕಾರನಾಗ್ತಾನೆ. ಆದರೆ ತಾನು ಅಲ್ಲಿರುವಂತಹ ಋಷಿಮುನಿಗಳಿಗೆ ಕಾಟ ಕೊಟ್ಟದ ಕಾರಣ ಆ ಪರಮಾತ್ಮ ಅವನಿಗೆ ಪ್ರೇರಣೆ ಮಾಡಿ ಯುದ್ಧ ಭಿಕ್ಷೆಯನ್ನು ಕೇಳುವ ಒಂದು ಪ್ರವೃತ್ತಿ ಮಾಡ್ತಾನೆ. ಯಾಕೆಂದ್ರೆ ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ ತಮಾಲೋಕ್ಯ ಹೃಷಿಕೇಶನ್ ವೃಷಭೋ ದಂಡವದ್ಭುವಿ. ಆ ಶಿಲಾಂತರ್ಯಾಮಿ ಆಗಿರುವಂತಹ ಪರಮಾತ್ಮನೇ ಶ್ರೀನಿವಾಸ ಸತಾಂಗತಿ ಸಜ್ಜನರಿಗೆ ಪ್ರೀತ್ಯಾಸ್ಪದನಾದ ಪರಮಾತ್ಮನನ್ನೇ ಆತ ಪೂಜೆ ಮಾಡುತ್ತಿದ್ದ. ಅಂತಹ ಪರಮಾತ್ಮ ಹೃಷಿಕೇಶ. ಆದ್ದರಿಂದ ಸತಾಂಗತನಾಗಿರುವಂತಹ ಪರಮಾತ್ಮ ಅವನಲ್ಲಿ ಪ್ರೇರಣೆ ಮಾಡಿ ಹೃಷಿಕೇಶನಾಗಿ ಯುದ್ಧ ಭಿಕ್ಷೆ ಕೇಳುವಂತಹ ಬುದ್ಧಿ ಕರುಣಿಸಿದ. ಆದರೆ ತಾನು ಯುದ್ಧದಲ್ಲಿ ಸೋತಾಗ ಪೂರ್ಣ ಶರಣಾಗತನಾಗಿರುವಂತಹ ಬುದ್ಧಿಯೂ ಕೂಡ ಈ ಹೃಷಿಕೇಶ ನಾಮಕ ಪರಮಾತ್ಮ ಅವನಿಗೆ ಪ್ರೇರೇಪಿಸಿದ. ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಆ ಶಿಲಾಂತರ್ಯಾಮಿ, ನಾವು ಯಾವ ಶಾಲಿಗ್ರಾಮ ಶಿಲೆಯನ್ನು ಪೂಜೆ ಮಾಡುತ್ತಿದ್ದೇವೆ ಅಂತಹ ಶ್ರೀನಿವಾಸನು, ಅದರಲ್ಲಿರುವಂತಹ ಶ್ರೀನಿವಾಸ ನಮ್ಮಲ್ಲೂ ಕೂಡ ಹೃಷಿಕೇಶನಾಗಿ ಇಂದ್ರಿಯ ನಿಗ್ರಹವನ್ನು ಕರುಣಿಸಲಿ. ಹಾಗೂ ಸತಾಂಗತಿ ಸಜ್ಜನರಿಗೆ ಒಳ್ಳೆಯ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು, ಆ ರೀತಿಯಾಗಿ ಕರುಣಿಸಲಿ. ಹಾಗೂ ಮುಖ್ಯವಾಗಿ ಪರಮಾತ್ಮನಲ್ಲಿ ಪೂರ್ಣ ಶರಣಾಗತಿ ಎಂಬುವಂತಹದ್ದು ಕೂಡ ಹೃಷಿಕೇಶನಾದಂತಹ ಪರಮಾತ್ಮ ಕರುಣಿಸಲಿ. ಅಂತಹ ವೃಷಭಾಚಲ ವಾಸನಾಗಿರುವಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ವೃಷಭಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಗರುಡ ದೇವರು 2 ಕೈಗಳು ಅಷ್ಟೇ ಅಲ್ಲ 11 ಇಂದ್ರಿಯಗಳಿಂದ ಪರಮಾತ್ಮನನ್ನು ಸೇವೆ ಮಾಡುತ್ತಿದ್ದಾರೆ. ಯಾವ ರೀತಿಯಾಗಿ ಅಂದರೆ 2 ಕೈಗಳಲ್ಲಿ ಪರಮಾತ್ಮನನ್ನು ಹೊತ್ತಿಕೊಂಡು ಕರಾಬ್ಜದಳು ಪದಯುಗ ಧರಿಸಿ ನಖಪಂಕ್ತಿಯಳು ರಮಣೀಯತರವಾದ ನಗಧರಣ ಪ್ರತಿಬಿಂಬ ಕಾಣು ತಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸರ್ವ ಸುಜನರಿಗೆ. ಪರಮಾತ್ಮನ ಅವರ 2 ಕೈಯಿನಲ್ಲಿ ಪರಮಾತ್ಮನ ಪಾದವನ್ನು ನೋಡುತ್ತಾ ಆ ಪಾದದ ನಖದ ಮೇಲೆ ಕಾಣಿಸುವಂತಹ ಪರಮಾತ್ಮನ ಪ್ರತಿಬಿಂಬವನ್ನು ನೋಡಿಕೊಳ್ಳುತ್ತಾ ಅವರು ಸದಾಕಾಲ ಆನಂದವನ್ನು ಪಡೆದು ಆನಂದದ ಅನುಭವವನ್ನು ತಾವು ಪಡೆಯುತ್ತಿದ್ದಾರೆ. ಅದೇ ರೀತಿಯಾಗಿ ಆ ಒಂದು ಆನಂದ ನಮಗೂ ಕೂಡ ಕರುಣಿಸಲಿ. ಅದೇ ರೀತಿಯಾಗಿ ಗರುಡ ದೇವರು ಆ ಒಂದು ವೇಗತ್ವ, ಪರಮಾತ್ಮನಿಗೆ ವಾಹನತ್ವ ಲಕ್ಷ್ಮೀದೇವಿಯ ಮೂಲಕವಾಗಿ ಬಂದಿದ್ದು ಲಕ್ಷ್ಮೀನಾರಾಯಣದಿಂದ. ಅದೇ ರೀತಿಯಾಗಿ ಪರಮಾತ್ಮನ ಸೇವೆ ಪರಮಾತ್ಮನ ಅನುಗ್ರಹದಿಂದನೇ ಬರುವಂತಹದ್ದು. ಅದೇ ರೀತಿಯಾಗಿ ನಿಮಗೂ ಕೂಡ ಪರಮಾತ್ಮನ ಯಥಾ ಯೋಗ್ಯತೆ, ನಮ್ಮ ಯೋಗ್ಯತಾನುಸಾರ 11 ಇಂದ್ರಿಯಗಳಿಂದ ಪರಮಾತ್ಮನ ಸೇವೆ ನಮಗೂ ಕೂಡ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಗರುಡಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದ ಸ್ವರೂಪನಾಗಿರುವಂತಹ ಪರಮಾತ್ಮ, ವಿಶೇಷವಾಗಿ ಸ್ವರೂಪಾನಂದದ ಅನುಭವ ಕೊಡುವಂತಹ ಪರಮಾತ್ಮ. ಎಂತಹ ಪರಮಾತ್ಮ ಅಂದರೆ ಬರೀ ಈ ಒಂದು ನಾವು ಮೋಕ್ಷ ಆಗುವ ಪೂರ್ವದಲ್ಲಿ ಆನಂದ ಕೊಡುವುದು, ಆಮೇಲೆ ಮೋಕ್ಷದ ನಂತರ ನಮ್ಮ ಆನಂದ ಅಲ್ಲ. ಪರಮಾತ್ಮ ಮೋಕ್ಷದ ಪೂರ್ವದಲ್ಲೂ ನಮ್ಮ ನಿಯಾಮಕ, ಮೋಕ್ಷದ ನಂತರವೂ ನಮ್ಮ ಆನಂದಕ್ಕೆ ನಿಯಾಮಕ. ಯಾಕೆಂದ್ರೆ ನಾರ ಅಂದ್ರೆ ಮುಕ್ತರು. ಇದು ಮತ್ತೆ ನಾನು ಯಾಕೆ ಒತ್ತಿ ಹೇಳ್ತಿದ್ದೆ ಅಂದ್ರೆ ಈ ಒಂದು ಗ್ರಂಥ ನಾರಾಯಣ ಶಬ್ದಾರ್ಥ ವಿವೇಚನದಲ್ಲಿ ಈ ಎಲ್ಲಾ ಚಿಂತನೆ ನಮ್ಮ ವಿಜೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ. ನಾರಾಯಣ ಶಬ್ದದಲ್ಲಿ ಎಲ್ಲಾ ಮಾನಸ ಯಾತ್ರೆಯ ಫಲ ನಾರಾಯಣ ಶಬ್ದ ನಾವು ಅರ್ಥಪೂರ್ವವಾಗಿ ಸ್ಮರಣೆ ಮಾಡಿದರೆ ಇಷ್ಟು ಫಲ ನಮಗೆ ಬರುತ್ತೆ. ಯಾಕೆಂದ್ರೆ ನಾರ ಅಂದ್ರೆ ಮುಕ್ತರು. ತೇಷಾಂ ಅಸಮೀಚೀನೌ ಆಯಣೌ ಅಂದ್ರೆ ಜ್ಞಾನಾನಂದಕ್ಕೆ ಕಾರಣ ಆಗಿರುವಂತಹ ಪರಮಾತ್ಮ. ಯಸ್ಮಾತ್ ಸಹ ಇತಿವಾ ನಾರಾಯಣ ಅಂದ್ರೆ ಮುಕ್ತರಿಗೂ ಕೂಡ ಆನಂದ ಉಂಟು ಮಾಡುವಂತಹ ವ್ಯಕ್ತಿಗೆ ನಾವು ನಾರಾಯಣ ಅಂತ ಕರೆಯುತ್ತೇವೆ. ಅಂತಹ ಪರಮಾತ್ಮ ನಾರಾಯಣ 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 ನಾವು ಸದಾ ಸ್ಮರಣೆ ಮಾಡಿದಾಗ ಈ ಎಲ್ಲಾ ಚಿಂತನೆಗಳು ನಮ್ಮಲ್ಲಿ ಬರಬೇಕು. ಅಂತಹ ಆ ಚಿಂತನೆ ಬಂದಾಗ, ಯಾಕೆಂದ್ರೆ ಶ್ರವಣ ಮನಕಾನಂದವೀವುದು, ಈ ಕ್ಷಣಿಕವಾದಂತಹ ಒಂದು ಸಂಸಾರದಲ್ಲಿ ಬರುವಂತಹ ಒಂದು ಆನಂದದ ಅನುಭವವೂ ಕೂಡ ಬರುತ್ತೆ ನಾರಾಯಣನ ಚಿಂತನೆಯಿಂದ. ಅದರ ಮೂಲಕವಾಗಿ ನಮ್ಮ ಸಾಧನೆಯಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಅನುಕೂಲವಾಗುತ್ತೆ. ಆಮೇಲೆ ನಾವು ಮೋಕ್ಷಕ್ಕೆ ಹೋದಾಗ ಆ ನಾರಾಯಣ ಹೇಗೆ ನಮಗೆ ಆನಂದವನ್ನು ಉಂಟು ಮಾಡುತ್ತಾನೆ ಎಂಬುವಂತಹ ಚಿಂತನೆ ನಮಗೆ ಕೂಡ ಬರುತ್ತದೆ. ಅಂತಹ ಆನಂದ ಸ್ವರೂಪಿಯಾಗಿರುವಂತಹ ಪರಮಾತ್ಮ ನಾರಾಯಣ ನಾಮಕ ಆನಂದಾದ್ರಿ ನಿವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ನಾಮದ ಸ್ಮರಣೆಯ ಆನಂದ, ಅದರ ನಂತರ ಮೋಕ್ಷಾನುಭವದ ಒಂದು ಆನಂದ ನೀನು ಕರುಣಿಸು. ನಾರಾಯಣ ನಾಮಕ ಆನಂದಾದ್ರಿ ನಿವಾಸ ಪರಮಾತ್ಮನಿಗೆ ನಮಸ್ಕರಿಸೋಣ. ಆನಂದಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾರಾಯಣಾದ್ರಿ ಬೆಟ್ಟಾದಿಗಳನ್ನು ನಾವು ಏರುತ್ತಾ ಬೇಡಿ ಆಂಜನೇಯನನ್ನು ನೋಡಿಕೊಳ್ಳುತ್ತಿದ್ದೇವೆ. ಎಂತಹ ಆಂಜನೇಯನ ಒಂದು ಆಂಜನೇಯನ ಪ್ರಭುವೇ ನಮ್ಮ ರಾಮಚಂದ್ರ. ಆ ರಾಮಚಂದ್ರನೇ ಶ್ರೀನಿವಾಸ. ಎಂತಹ ರಾಮಚಂದ್ರ ಅಂತ ನಮ್ಮ ವಿಜೇಂದ್ರ ಸ್ವಾಮಿಗಳು ಒಂದು ಸುಳಾದಿಯಲ್ಲಿ ಹೇಳ್ತಾರೆ. ಲೋಕಾಭಿರಾಮ ಸದ್ಗುಣಧಾಮ ಲೌಕೈಕ ಭೌಮ ವಿಜಯೀಂದ್ರ ರಾಮ. ಅಂತಹ ಅದ್ಭುತವಾಗಿರುವಂತಹ ರಾಮಚಂದ್ರನ ದರ್ಶನಾರ್ಥವಾಗಿ ನಾವು ಹೋಗುತ್ತಿದ್ದೇವೆ. ಬೇಡಿ ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾ ಬೆಟ್ಟವನ್ನು ಏರಿ 4 ಮಾಡಬೀದಿಗಳಿಗೆ ಬಂದಿದ್ದೇವೆ.
ಆ ಒಂದು 4 ಮಾಡ ಬೀದಿಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡು 4 ಪುರುಷಾರ್ಥಕ್ಕೆ ಸಾಂಖ್ಯಿಕವಾಗಿರುವಂತಹದ್ದು, ಅಲ್ಲೇ ಪೂರ್ವದಲ್ಲಿರುವಂತಹ ಮಾಡಬೀದಿ ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು, ಅಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ನಮಸ್ಕರಿಸಿ ಭೂವರಾಹನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಮುಂದೆ ಹಿತ್ತಾಳೆ ಬಾಗಿಲವನ್ನು ನಾವು ದಾಟುತ್ತಿದ್ದೇವೆ. ಸ್ಥೂಲ ದೇಹದ ಪ್ರತಿರೂಪದಂತಿರುವಂತಹದ್ದು, ಬುದ್ಧಿ ಮನಸ್ಸಿಗೆ ಪ್ರತಿರೂಪದಂತಿರುವ ಧ್ವಜಸ್ತಂಭ ಬಲಿಪೀಠವನ್ನು ದಾಟಿ ಬೆಳ್ಳಿಯ ಬಾಗಿಲು ಅಂದರೆ ಅನಿರುದ್ಧ ದೇಹದ ಪ್ರತಿರೂಪ ಅದನ್ನು ದಾಟಿ ಲಿಂಗ ದೇಹದ ಪ್ರತಿರೂಪದಂತಿರುವ ಬಂಗಾರದ ಬಾಗಿಲನ್ನು ಬಂದು ದಾಟುತ್ತಿದ್ದೇವೆ. 3 ಆವರಣಗಳು, ತಮೋ ಆವರಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ ರಜೋ ಆವರಣವನ್ನು ದಾಟಿ ಸತ್ವಗುಣದ ಪ್ರತಿರೂಪದಂತಿರುವ ಕೊನೆಯ ಆವರಣವನ್ನು ದಾಟಿ ಗರ್ಭಗುಡಿಯ ಮುಂದೆ ಬಂದು ನಿಂತಿದ್ದೇವೆ. ನಮ್ಮ ಸ್ವರೂಪ ದೇಹದ ಪ್ರತಿರೂಪದಂತಿರುವಂತಹ ಈ ಒಂದು ಗರ್ಭಗುಡಿ, ಅಲ್ಲಿ 11 ಅಡಿ ಎತ್ತರದ ಶಿಲಾಮಯ ಬಿಂಬಾತ್ಮಕ ನಮ್ಮ ಶ್ರೀನಿವಾಸ ಬಂದು ನಿಂತಿದ್ದಾನೆ. ಎಂತಹ ಅದ್ಭುತವಾದ ರೂಪ. ಇದರ ಒಂದು ವರ್ಣನೆ ನಮ್ಮ ವಿಜೇಂದ್ರ ಸ್ವಾಮಿಗಳು ಅವರ ಉಪಾಸ್ಯ ಮೂರ್ತಿ ವಿಶೇಷವಾಗಿ ವಿಜೇಂದ್ರ ರಾಮ ಅರ್ಥಾತ್ ನಮ್ಮ ನರಸಿಂಹದೇವರು, ಆ ನರಸಿಂಹದೇವರ ಮಹಿಮೆ, ಯಾಕಂದರೆ ನರಸಿಂಹನೇ ಶ್ರೀನಿವಾಸ, ಅಂತಹ ಪರಮಾತ್ಮನ ಮಹಿಮೆ ಆಪಾದಮೌಳಿ ಪರ್ಯಂತವಾಗಿ ನಾವು ನೋಡುತ್ತಿದ್ದೇವೆ. ಎಂತಹ ಅದ್ಭುತವಾದ ದೃಶ್ಯ. ಪಾದದ್ವಂದ್ವಂ ಧರಿತ್ರಿ ಕಟಿವಿಪುಲತರೋ ಮೇರು ಮಧ್ಯೂಢ್ವಮೂರುಂ ನಾಭಿಂ ಬ್ರಹ್ಮಾಂಡ ಸಿಂಧು ಹೃದಯಮವಿಭವೋ ಭೂತ ವಿದ್ವತ್ಸಮೇತಃ ದುಶ್ಚಕ್ರಾಂಕಂ ಸ್ವಬಾಹುಂ ಕುಲಿಶನಖಮುಖಂ ಚಂದ್ರಸೂರ್ಯಾಗ್ನಿನೇತ್ರಂ ವಕ್ತ್ರಂ ವಹ್ನಿಸ್ಸು ವಿದ್ಯತ್ಸುರಗಣ ವಿಜಯಃ ಪಾತು ಮಾಂ ನಾರಸಿಂಹಃ ನಾಸಾಗ್ರಂ ಪೀನಗಂಡಂ ಪರಬಲಮಥನಂ ಬದ್ಧಕೇಯೂರಹಾರಂ ರೌದ್ರಂ ದಂಷ್ಟ್ರಾಕರಾಲಂ ಅಮಿತಗುಣಗಣಂ ಕೋಟಿಸೂರ್ಯಾಗ್ನಿನೇತ್ರಂ ಗಾಂಭೀರ್ಯಂ ಪಿಂಗಲಾಕ್ಷಂ ಭ್ರುಕುಟಿತ ವಿಮುಖಂ ಷೋಡಶಾರ್ಧಾರ್ಥಬಾಹುಂ ವಂದೇ ಭೀಮಾಟ್ಟಹಾಸಂ ತ್ರಿಭುವನ ವಿಜಯಃ ಪಾತು ಮಾಂ ನಾರಸಿಂಹಃ. ಎಂತಹ ನರಸಿಂಹಾತ್ಮಕ ನಮ್ಮ ಶ್ರೀನಿವಾಸ ಬಿಂಬನಾದ ಶ್ರೀಹರಿ. ಪಾದದ್ವಂದ್ವಂ ಧರಿತ್ರಿ, 2 ಪಾದಗಳು ಈ ಸಕಲ ಬ್ರಹ್ಮಾಂಡವನ್ನ ವ್ಯಾಪಿಸಿರುವಂತಹದ್ದು. ವಾಮನನ ದಿವ್ಯವಾದ ಪಾದ. ಕಟಿ ವಿಪುಲ ತರು ಮೇರು ಮಧ್ಯೂಢ್ವಮೂರುಂ, 2 ಕಟಿಗಳು ಊರುಗಳು ಮೇರು ಪರ್ವತವನ್ನ ಹೊತ್ತಿವೆ. ನಾಭಿಂ ಬ್ರಹ್ಮಾಂಡ ಸಿಂಧು, ನಾಭಿಯಲ್ಲಿ ಬ್ರಹ್ಮಾಂಡದಲ್ಲಿರುವಂತಹ ಆ ಎಲ್ಲ ಜಲದ ಒಂದು ನದಿಗಳು, ಪುಷ್ಕರಣಿಗಳು, ಸಮುದ್ರಗಳು ತುಂಬಿರುವಂತಹದ್ದು. ಹೃದಯಮಪಿ ಭವೋ ಭೂತ ವಿದ್ವತ್ ಸಮೇತ, ಹೃದಯದಲ್ಲಿ ಜ್ಞಾನಿಗಳು ಭಕ್ತರು ಎಲ್ಲ ಕೂಡಿ ಬಂದು ಸೇರಿದ್ದಾರೆ. ದುಶ್ಚಕ್ರಾಂಕಂ, ಚಕ್ರಾದಿಗಳನ್ನು ಧಾರಣೆ ಮಾಡಿದಂತಹ ಆಕಾಶದಂತೆ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಬಾಹುತೇಜಗಳು. ಕುಲಿಶ ನಖಮುಖಂ, ಪರಮಾತ್ಮನ ನಖಗಳು ಹೇಗಿವೆ ವಜ್ರದಂತೆ ವಜ್ರಕ್ಕಿಂತ ಅನಂತ ಪಟ್ಟು ಶಕ್ತಿ ಉಳ್ಳಂತಹದ್ದು. ಚಂದ್ರ ಸೂರ್ಯಾಗ್ನಿ ನೇತ್ರ, ನರಸಿಂಹದೇವರ ಅರ್ಥಾತ್ ಶ್ರೀನಿವಾಸನ 3 ಕಣ್ಣುಗಳು ಚಂದ್ರ ಸೂರ್ಯ ಅಗ್ನಿಯಂತೆ ಪ್ರಜ್ವಲಿಸುತ್ತವೆ, ಅದಕ್ಕಿಂತ ಉತ್ತಮವಾಗಿ. ವಕ್ತ್ರಂ ವಹ್ನಿಸ್ಸು ವಿದ್ಯತ್, ದುಷ್ಟರಿಗೆ ವಹ್ನಿಯಂತೆ ಸುಡುವಂತಹ ಒಂದು ಕ್ರೋಧ ಅಭಿವ್ಯಕ್ತ ಮಾಡಿದಂತಹ ಒಂದು ರೂಪ ಕಾಣಿಸುತ್ತದೆ. ಆದರೆ ನಮಗೆ ಶಾಂತವಾಗಿರುವಂತಹ ಮುಖ ನಮಗೆ ಕಾಣಿಸುತ್ತಿದೆ. ಸುರಗಣ ವಿಜಯ, ಸುರರಿಗೆ ವಿಜಯ ಕೊಟ್ಟಂತಹ ಆ ನರಸಿಂಹದೇವರು ನಮ್ಮನ್ನು ರಕ್ಷಿಸಲಿ. ಪರಮಾತ್ಮನ ಮೂಗು ಹೇಗಿದೆ ಅಂದರೆ ಮೂಗಿನ ತುದಿಗೆ ಎಷ್ಟು ಶಕ್ತಿ ಅಂದರೆ ದುಷ್ಟಜರನ ಸಂಹಾರ ಮಾಡಲಿಕ್ಕೆ ಶಕ್ತಿ ಉಳ್ಳಂತಹದ್ದು. ನಾಸಾಗ್ರಂ ಪೀನಗಂಡಂ ಪರಬಲ ಮಥನಂ ಬದ್ಧ ಕೇಯೂರ ಹಾರಂ, ಕೇಯೂರ ಹಾರಾದಿಗಳನ್ನು ತಾನು ಧಾರಣೆ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ. ರೌದ್ರಂ ದಂಷ್ಟ್ರಾಕರಾಲಂ, ದಂಷ್ಟ್ರಗಳು ದುಷ್ಟಜನರಿಗೆ ಉಗ್ರ ರೂಪದಲ್ಲಿ ಕಾಣಿಸುತ್ತದೆ. ಆದರೆ ಪರಮಾತ್ಮ ಅಮಿತ ಗುಣಗಣಂ ಕೋಟಿ ಸೂರ್ಯಾಗ್ನಿ ನೇತ್ರಂ, ಅವನ ಕಣ್ಣುಗಳು ಕೋಟಿ ಸೂರ್ಯಕ್ಕಿಂತ ಅನಂತ ಪಟ್ಟು ಹೊಳೆಯುತ್ತಿವೆ. ಗಾಂಭೀರ್ಯಂ, ಗಂಭೀರವಾಗಿರುವಂತಹ ಸ್ವರೂಪ ನಮ್ಮ ಪರಮಾತ್ಮನದ್ದು. ಪಿಂಗಲಾಕ್ಷಂ, ತನ್ನ ಕಣ್ಣುಗಳು ಕೆಂಪಾಗಿ ತಾವು ಉರಿಯುತ್ತಿವೆ. ಅದು ದುಷ್ಟ ಜನರಿಗೆ, ನಮಗೆ ಶಾಂತದ ರೂಪದಲ್ಲಿ ಪರಮಾತ್ಮ ಕಾಣಿಸಿಕೊಳ್ಳುತ್ತಿದ್ದಾನೆ. ಭ್ರುಕುಟಿತ ವಿಮುಖಂ, ಪರಮಾತ್ಮನ ಹುಬ್ಬುಗಳು ಬಿಲ್ಲಿನಂತೆ ಕಾಣಿಸುತ್ತವೆ. ಷೋಡಶಾಧಾರ್ಥ ಬಾಹುಂ, ವಿಶೇಷವಾಗಿ 16 ಅಂದರೆ ಅನಂತ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಇದರಲ್ಲಿ ವಿಶೇಷವಾಗಿ 16 ಅಂತ ನಾವು ತಗೊಳ್ಬಹುದು. ಅಥವಾ ಶ್ರೀನಿವಾಸನಲ್ಲಿ 4 ಕೈಗಳು, ವರದ, ಅಭಯ, ಶಂಖಚಕ್ರಗಳನ್ನು. ಒಂದೇ ಭೀಮಾಟ್ಟಹಾಸಂ, ದುಷ್ಟ ಜನರಿಗೆ ಅವನ ಅಟ್ಟಹಾಸ ಹೇಗಿರುತ್ತೆ ಅಂದರೆ ಗರ್ಜನೆಯಂತೆ ಇರುತ್ತದೆ. ಅಂದರೆ ತ್ರಿಭುವನ ವಿಜಯ, ಆದರೆ ಪರಮಾತ್ಮನಿಗೆ ಶಾಂತ ಸ್ವರೂಪನಾಗಿ, ಆದರೆ ಪ್ರಹ್ಲಾದನಿಗೆ ಶಾಂತನಾಗಿ ಕಾಣಿಸಿಕೊಂಡ ಅದೇ ರೀತಿಯಾಗಿ ನರಸಿಂಹದೇವರು ನಮಗೂ ಕೂಡ ಶ್ರೀನಿವಾಸನಾಗಿ ಶಾಂತ ಸ್ವರೂಪನಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಯಾಕೆಂದರೆ ಪರಮಾತ್ಮ ಅಷ್ಟು ಆಯುಧವನ್ನು ಧಾರಣೆ ಮಾಡದಿದ್ದರೂ ಅಂತಹ ಮಹಿಮೆ ಯಾಕಿದೆ ಅಂತ ನಾವು ಒಂದು ಬೇರೆ ಗ್ರಂಥದಲ್ಲಿ ನಾವು ನೋಡಬಹುದು. ಯಾವುದು ಅಂದರೆ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಕುಂಭಕೋಣ ಕ್ಷೇತ್ರ ಅಂದರೆ ವಿಜೇಂದ್ರ ತೀರ್ಥರು ಯಾವ ಕ್ಷೇತ್ರದಲ್ಲಿದ್ದಾರೋ ಅಲ್ಲಿ ಪರಮಾತ್ಮನ ಸನ್ನಿಧಾನ. ಆ ಪರಮಾತ್ಮನಿಗೆ ಹೆಸರೇನು ಸಾರಂಗಪಾಣಿ ಅಂತ. ಅಂದರೆ ಪರಮಾತ್ಮ ಬಂದು ಮಲಗಿದ್ದಾನೆ. ಶಾರಂಗಪಾಣಿ ಅಂದರೆ ಶಾರಂಗ ಅಂದರೆ ಧನಸ್ಸು,
ಧನಸ್ಸು ಮಾಡಿದಂತಹ ಧಾರಣೆ ಮಾಡಿದಂತಹ ರೂಪ ಅಲ್ಲ, ಅಂದರೆ ಕೈಯಲ್ಲಿ ಕಾಣಿಸಲ್ಲ ಆ ಧನಸ್ಸು. ಪರಮಾತ್ಮ ಧನಸ್ಸಿನ ಮೇಲೆ ಮಲಗಿದ್ದಾನೆ ಆ ಸಾರಂಗಪಾಣಿಯಾಗಿ. ಆದರೂ ಪರಮಾತ್ಮನ ಶಕ್ತಿ ಹೇಗಿದೆ, ಯಾಕೆ ಎಲ್ಲ ಆಯುಧಗಳನ್ನ ಇಟ್ಕೊಂಡ್ರು ಯಾಕೆ ಎಲ್ಲ ರೂಪದಲ್ಲಿ ತೋರಿಸ್ಕೊಡಲ್ಲ ಅಂದರೆ, ತಥಾಪ್ಯತುಲ ಲಾವಣ್ಯೈರ್ ಜನಾತ್ಸ್ತ್ವಾಂ ಜನನೋಚ್ಯುತಂ. ಅಂದರೆ ಪರಮಾತ್ಮ ಈ ಶಾರಂಗ ಅಥವಾ ಎಲ್ಲ ಆಯುಧಗಳನ್ನು ಯಾಕೆ ಬಚ್ಚಿಡ್ತಾನೆ ಅಂದರೆ, ಭಕ್ತರಿಗೆ ಪರಮಾತ್ಮನ ಆಯುಧವಿದ್ದರೆ ಪರಮಾತ್ಮ ಅಷ್ಟೇ ಅಲ್ಲ, ಪರಮಾತ್ಮನ ಗುಣ, ಅವನ ಮಹಿಮೆ ಎಷ್ಟು ಅಂದರೆ, ಬರೀ ಆಯುಧವಿಲ್ಲದಿದ್ದರೂ ಪರಮಾತ್ಮನ ಸೌಂದರ್ಯ ಹೇಗಿರುತ್ತೆ ಅಂದರೆ, ಪರಮಾತ್ಮ ಅಚ್ಯುತ ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯ. ಅಂದರೆ ಬರೀ ಆಯುಧವನ್ನು ನೋಡಿ ಪರಮಾತ್ಮನ ಗುರುತಿಸುವುದು ಅಷ್ಟೇ ಅಲ್ಲ, ಪರಮಾತ್ಮನ ಸೌಂದರ್ಯವನ್ನು ನೋಡಿ. ಯಾಕೆಂದರೆ ಮನ್ಮಥನನ್ನ ಮಥನ ಮಾಡಿದಂತಹ ರೂಪ, ಅದ್ಭುತವಾಗಿರುವಂತಹ ಪರಮಾತ್ಮನ ಒಂದು ದಿವ್ಯವಾದ ಸ್ವಭಾವವನ್ನು ನಾವು ನೋಡಿದಾಗ ನಮಗೆ ಪರಮಾತ್ಮ ಅಂತ ನಮಗೆ ಗೊತ್ತಾಗುತ್ತೆ. ಅಂತಹ ಪರಮಾತ್ಮನಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವಿಜೇಂದ್ರ ಸ್ವಾಮಿಗಳು ಮಾಡಿದಂತಹ ಪ್ರಾರ್ಥನೆ, ತಪ್ಪುಗಳ ಅರಸ ಘನ್ನ ನಂಬಿದವರ ಶ್ರೀಪತಿ, ತಪ್ಪು ಮಾಡಿದ ಅಜಮಿಳ ಉಮಾಪತಿ ಮುಖರ ತಪ್ಪು ನೋಡಿದನೆ, ಎನ್ನಪ್ಪ ಶ್ರೀ ವಿಜಯೀಂದ್ರ ರಾಮ ದಯಾನಿಧೆ ತಪ್ಪು ನೋಡಿದನೆ. ಯಾವ ರೀತಿಯಾಗಿ ನಮ್ಮ ಕರುಣಾಳು ನಮ್ಮ ಶ್ರೀನಿವಾಸ ಅಜಮಿಳ ಮಾಡಿದಂತಹ ಪಾಪ, ಉಮಾಪತಿ ಇತ್ಯಾದಿ ದೇವತೆಗಳು ಎಲ್ಲ ಭಕ್ತರು ಮಾಡಿದಂತಹ ಪಾಪ ತಾನು ಎನಿಸೋದಿಲ್ಲ, ಅವನು ಸ್ವೀಕಾರ ಮಾಡಿ ಪಾಪ ಕರ್ಮವು ಪಾದುಕೆಗಳು ಆ ಪಾಪವನ್ನು ತುಳಿದು ಪರಮಾತ್ಮ ನಾಶ ಮಾಡ್ತಾನೆ. ಅಂತಹ ಪರಮಾತ್ಮನಿಗೆ ವಿಶೇಷವಾಗಿ ಪಾಪಕರ್ಮವು ಪಾದುಕೆಗಳು, ಅನುಲೇಪನವೇ ಸತ್ಪುಣ್ಯ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ, ಸುಮನೋವೃತ್ತಿಗಳೇ ಸುಮನ, ಕೋಪಧೂಪವು ಭಕ್ತಿಭೂಷಣ, ವ್ಯಾಪಿಸಿದ ಸದ್ಬುದ್ಧಿ ಛತ್ರವು, ದೀಪವೇ ಸುಜ್ಞಾನ, ವಾರಾರ್ಥಿಗಳೇ ಗುಣಕಥನ ಅಂತ ಪರಮಾತ್ಮನಿಗೆ ಮಾನಸ ಪೂಜೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ಪುಣ್ಯ ಎಂಬುವಂತಹ ಗಂಧವನ್ನು ಲೇಪಿಸಿ, ಶಾಸ್ತ್ರದ ಆಲಾಪನೆ ಎಂಬುವಂತಹ ತುಳಸಿ ಸಮರ್ಪಿಸಿ, ಒಳ್ಳೆಯ ಮನೋವೃತ್ತಿ ಎಂಬುವಂತಹ ಪುಷ್ಪವನ್ನು ಅರ್ಪಿಸಿ, ಕೋಪ ಎಂಬುವಂತಹ ಧೂಪವನ್ನು ನಾವು ಬೆಳಗಿ ಭಕ್ತಿಭೂಷಣಗಳಿಂದ ಪರಮಾತ್ಮನಿಗೆ ಅಲಂಕರಿಸಿ, ಸದ್ಬುದ್ಧಿ ಎಂಬುವಂತಹ ಛತ್ರವನ್ನು ಹಿಡಿದು ಸುಜ್ಞಾನದ ಬೆಳಕಿನಲ್ಲಿ ಪರಮಾತ್ಮನನ್ನು ಕಾಣುತ್ತಾ 6 ಆರತಿಗಳನ್ನು ನಾವು ಎತ್ತಬೇಕು. ಅಂತಹ ದಿವ್ಯವಾಗಿರುವಂತಹ ಪರಮಾತ್ಮನಲ್ಲಿ ನಾವು ಒಂದೇ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಅಂತ ಪರಮಾತ್ಮನ ಮುಂದೆ ಶರಣಾಗತರಾದಾಗ ಪರಮಾತ್ಮನಲ್ಲಿ ನಾವು ಕೇಳುತ್ತಿದ್ದೇವೆ, ನನ್ನಂತಹ ಪಾಪಿಷ್ಠರು ಯಾರೂ ಇಲ್ಲ, ಅಂತಹ ಪಾಪಿಷ್ಠನನ್ನ ಉದ್ಧಾರ ಮಾಡು, ನನ್ನ ಪಾದದ ಸ್ಪರ್ಶ ಎಂಬುವಂತಹ ಭಾಗ್ಯ ಕರುಣಿಸು ಪರಮಾತ್ಮ ಅಂತ ಕೇಳಿದಾಗ ಆ ಶ್ರೀನಿವಾಸ ತನ್ನ ಪಾದ ಸ್ಪರ್ಶ ಎಂಬುವಂತಹದ್ದು ಕರುಣಿಸುತ್ತಿದ್ದಾನೆ. ಆ ಪಾದವನ್ನು ಮುಟ್ಟಿ ನಮಗೆ ಆನಂದದ ಅನುಭವ ಆಗುತ್ತಿದೆ. ಕಣ್ಣೀರಿನಿಂದ ಪರಮಾತ್ಮನ ಪಾದವನ್ನು ಪ್ರಕ್ಷಾಳನೆ ಮಾಡುತ್ತಿದ್ದೇವೆ. ದಿವ್ಯವಾಗಿರುವಂತಹ ಆ ವಿಜಯೇಂದ್ರ ರಾಮ ಬಿಂಬಾತ್ಮಕ, ನರಸಿಂಹಾತ್ಮಕ, ನಾರಾಯಣಾತ್ಮಕ, ಬಿಂಬಾತ್ಮಕ ಶ್ರೀನಿವಾಸನ ಪಾದಗಳು. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಪರಮಾತ್ಮ, ನಾನು ಏನು ಕೇಳ್ಕೋತಿಲ್ಲ, ಈ ಒಂದು ಪಾಪಗಳು ನನ್ನಲ್ಲಿ ನಾಶ ಆಗಬೇಕಾದರೆ ನಿನ್ನ ಭಕ್ತರ ಒಂದು ಸಂಪರ್ಕ ಕರುಣಿಸಬೇಕು. ಎಂತಹ ಭಕ್ತರು ಅಂದರೆ ವಿಜಯೇಂದ್ರ ಸ್ವಾಮಿಗಳಂತಹ ಭಕ್ತರು, ಅವರ ಸೇವೆ ನನಗೆ ಕರುಣಿಸಿದಾಗ ನನ್ನ ಅನುಗ್ರಹ ಆಗತ್ತೆ. ಯಾಕೆಂದರೆ ವಿಶೇಷವಾಗಿ ಕಂಡಲ್ಲಿ ರೂಪ ವಿಶ್ವರೂಪ ಕಾಂಬುವರೋ, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬುವರೋ, ಬಂಡುಣಿ ಅಂದದಿ ನಾಮಾಮೃತ ಉಂಬುವರೋ, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವ ನಿತ್ತು ಕಾಯೋ ಕರುಣಾಸಾಗರ. ಪರಮಾತ್ಮ ಎಲ್ಲ ತಾವು ಕಂಡಲ್ಲಿ ವಿಶ್ವರೂಪವನ್ನ ಕಾಣುತ್ತಾರೆ, ತಾವು ತಿಂದಿದ್ದೆಲ್ಲ ಪರಮಾತ್ಮನ ಯಜ್ಞ ಅಂತ ಅಂದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ನಿನ್ನ ನಾಮಾಮೃತವನ್ನು ಸವಿಯುತ್ತಾರೆ, ಹಾಗೂ ಅವರ ಸಂಬಂಧಿಕರೆಲ್ಲರೂ ನಿನ್ನ ತೊಂಡರು ಎಂದು ಸಮರ್ಪಣೆ ಮಾಡ್ತಾರೆ. ಅದೇ ರೀತಿಯಾಗಿ ನನ್ನ ಜೀವನದಲ್ಲೂ ಆ ಒಂದು ಯೋಗ್ಯತಾನುಸಾರವಾಗಿರುವಂತಹ ಬಿಂಬನ ಮಾನಸ ಪೂಜೆ ನನಗೆ ಕರುಣಿಸೋ. ಅಂತಹ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯೇ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ಈ ಒಂದು ಮಾನಸಯಾತ್ರೆ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಿಸೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ, ಅಕ್ಷರೋ ಯೋಜರಃ ಸರ್ವದೈವಾಮೃತಃ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ, ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ, ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.